ಆ, ನಮಸ್ಕಾರ ಸ್ನೇಹಿತರೆ. V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಎಷ್ಟು ಫೇಕ್ ಅಂತ ಅಂದರೆ ನಿಮ್ಗೆ ಗೊತ್ತಿಲ್ಲ. ಈ ಕಂಪನಿಯ ಈ ಇನ್ಸ್ಟಿಟ್ಯೂಟ್ ಓನರು ನಾನೇ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ, ಆ್ಯಂಕರ್ ಅರುಣ್. ಹೇಗೆಲ್ಲ ನಾವು ಫೇಕ್ ಮಾಡ್ತಾ ಇದ್ದೀವಿ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಸಲಿ ಸತ್ಯ ನಿಮಗೆ ಈಗ ಹೊರ ಬಂದಿದೆ. ನಮ್ಮ ಇನ್ಸ್ಟಿಟ್ಯೂಟ್ಗೆ ಯಾರು ಕೂಡ ಜಾಯ್ನ್ ಆಗಬೇಡಿ, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋನ ಆದಷ್ಟು ನಮ್ಮ ಪೇಜಲ್ಲಿ ಎಷ್ಟು ವಿಡಿಯೋಸ್ಗಳಿದೆ ಅದಕ್ಕಿಂತ ಹೆಚ್ಚಿನಾಗಿ ಈ ವಿಡಿಯೋ ಶೇರ್ ಆಗಬೇಕು, ಕಮೆಂಟ್ಸ್ಗಳಾಗಬೇಕು. ಹೆಂಗೆಲ್ಲ ಕಮೆಂಟ್ಸ್ ಆಗುತ್ತೆ ನೋಡೋಣ ಅಂತ ಕಾಯ್ತಾ ಇದ್ದೀನಿ. ಯಾಕೆಂದರೆ ತುಂಬ ಫೇಕ್ ಇದ್ದೀವಿ ನಾವು. ಹಾಗಾಗಿ ಇನ್ಸ್ಟಿಟ್ಯೂಟ್ನ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಏನೆಲ್ಲ ನಾವು ಇನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಬನ್ನಿ. ಸರ್, ನಿಮ್ಮ ಹೆಸರು? ಸಕಲೇಶ್. ಸಕ್ಲೇಶ್. ಓಕೆ. ಎಲ್ಲಿಂದ ಬರ್ತಾ ಇರೋದು? ಗುಲ್ಬರ್ಗ. ಗುಲ್ಬರ್ಗ. ಓಕೆ. ಇಲ್ಲಿ ಬ್ಯಾಂಗ್ಳೂರ್ಗೆ ಬಂದು ಎಷ್ಟು ವರ್ಷ ಆಯಿತು? 5 ವರ್ಷ ಆಯ್ತು. 5 ವರ್ಷ. ಓಕೆ. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ? ಕಂಪ್ನಿಯಲ್ಲಿ ಮಾಡ್ತಿದ್ದೆ. ಕಂಪನಿ? ಯಾವ ಕಂಪನಿ? ಇದು UTC ಅಂತ, ಕಾಲೇಜ್ ಸರ್ವಿಸ್. ಹಾಂ ಹಾಂ. ಓಕೆ. ಅಲ್ಲಿ ನಿಮ್ಮದು ಕ್ವಾಲಿಫಿಕೇಷನು? ನಂದು ITI. ITI. ಇವಾಗ ಕೆಲಸ ಎಲ್ಲ ಮುಗೀತಾ? ಅದು ಮುಗಿದ್ರೆ ಅದು ಏನದು ಅಂದರೆ 5 ವರ್ಷ ಕಾಂಟ್ರಾಕ್ಟ್ 5 ಇರುತ್ತೆ? ವರ್ಷ, 3 ವರ್ಷ ಅಲ್ಲಿ ಮಾಡಿದ್ದೀನಿ, 2 ವರ್ಷ ಇನ್ನು ಬೇರೆ ಕಡೆ ಮಾಡಿದ್ದೀನಿ. ಬೇರೆ ಕಡೆ. ಓಕೆ. ಇವಾಗ ವಾಟ್ ನೆಕ್ಸ್ಟ್? ಯಾವುದೇ ಇದು V.9 ಜಾಯ್ನ್ ಆಗಬೇಕು, ಏನೋ ಕಲಿಬೇಕು ಅಂದ್ಕೊಂಡು ಬಂದಿದ್ದೆ. ಹಾಂ ಹಾಂ. ಇದು ಹೇಗೆ ನಿಮಗೆ ಕನೆಕ್ಟ್ ಆಗಿದ್ದು? ಇದೇ ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು. ಆನ್ಲೈನಲ್ಲಿ, ಗೂಗಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ಸಿಕ್ತು. ಅವಾಗ ಸಿಕ್ಕಿರೋದು. ಅದಾದಮೇಲೆ ನೀವು ನಂಗೆ ಕಾಲ್ ಮಾಡಿದ್ರಿ. ಹೌದು, ಕಾಲ್ ಮಾಡಿ ನಾವು ಮಾತಾಡಿಬಿಟ್ಟು ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಬನ್ನಿ ಅಂತ ಹೇಳಿ. ಹೌದು. ನೀವು ಬಂದ್ರಿ. ಬಂದು ಸೊ ಬಂದಮೇಲೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ನಿಮ್ಗೆ ಅರ್ಥ ಆಯ್ತಾ ನೀಟಾಗಿ? ಆಗಿದೆ. ಅದು ಕೂಡ ಕನ್ನಡದಲ್ಲೇ ಈ ಒಂದು ಕೋರ್ಸ್ನ ಹೇಳ್ಕೊಡೋದು. ನಮ್ಮ ಇನ್ಸ್ಟಿಟ್ಯೂಟ್ ಇರೋದೇ ಕನ್ನಡಕ್ಕೋಸ್ಕರ. ಹೌದು. ಹಾಗೆ ಇದೆಲ್ಲ ಇವಾಗ ನೀವು ವೆಬ್ಸೈಟಲ್ಲಿ ಹೋದರೂ ಕೂಡ ಇಷ್ಟು ಸಿಲೆಬಸ್ ಇದೆ, ಅಂದರೆ 24 ಸಿಲೆಬಸ್. ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ದೆ ನಿಮಗೆ. ನೀಟಾಗಿ ಅರ್ಥ ಆಯ್ತಾ ಹೇಗೆಲ್ಲ ಆಗುತ್ತೆ, ಹೇಗೆಲ್ಲ ನಾವು ಹೇಳ್ಕೊಡ್ತೀವಿ ಸ್ಟೆಪ್ ಬೈ ಸ್ಟೆಪ್? ಹೇಳಿದ್ರು. ಏನು ಇಷ್ಟ ಆಯಿತು ನಿಮಗೆ? ಅದಕ್ಕೆ ಚೆನ್ನಾಗಿದೆ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿರತ್ತ ಅಂದ್ಕೊಂಡಿದ್ದೆ. ಓಕೆ. ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ? ನನಗೆ ಒಂದೇ ಬರೋದು, ಕನ್ನಡ. ಕನ್ನಡ ಮಾತು. ಓಕೆ. ಇಲ್ಲೆಲ್ಲ ಕಲ್ತ್ಕೊಂಡು ಅಲ್ಲಿ ಬಿಜಾಪುರದಲ್ಲಿ ಮಾಡಬೇಕು ಅಂತ? ಇಲ್ಲಿ ನಮ್ಮ ಹೌದು. ಓಕೆ. ನಿಮ್ಮ ಪ್ರಾಪರ್ ಬಿಜಾಪುರನ? ಇಲ್ಲ, ಗುಲ್ಬರ್ಗ. ಗುಲ್ಬರ್ಗ. ಓಕೆ. ಹಾಂ ಹಾಂ. ಗುಲ್ಬರ್ಗ. ಇದಾದ್ಮೇಲೆ ಇಲ್ಲಿ ಎಂಕ್ವೈರಿ ಆದ್ಮೇಲೆ ಇನ್ನ ಬೇರೆ ಇನ್ಸ್ಟಿಟ್ಯೂಟ್ಗೂ ಹೋಗಿದ್ರಾ ಕೇಳಕ್ಕೆ ಅಂತ? ಇಲ್ಲ, ಹೋಗಿಲ್ಲ. ನಾನು ಜಸ್ಟ್ ಇನ್ಸ್ಟಾಗ್ರಾಮ್ ನೋಡಿ ಓಕೆ, ವಿಚಾರಿಸಿದ್ರಿ? ಓಕೆ. ಹಾಂ. ವಿಚಾರಿಸಾದ್ಮೇಲೆ ಯಾಕೆ ಇಲ್ಲೇ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ಅಲ್ಲಿಗೂ ಇಲ್ಲಿಗೆ ಕಂಪೇರ್ ಮಾಡಿದ್ರೆ? ಕಂಪೇರ್ ಮಾಡಿದ್ದೆ. ಮಾಡಿದ್ರಿ. ಅಲ್ಲಿಂಟದು ಚೆನ್ನಾಗಿರೋದು, ಅದ್ರ ಕಾಸ್ಟ್ ಜಾಸ್ತಿ. ಅಂದರೆ ಅದಕ್ಕಿಂತ ಇಲ್ಲಿ ಚೆನ್ನಾಗಿದೆ, ಬಟ್ ಕಾಸ್ಟ್ ಜಾಸ್ತಿ ಅಂತ. ಅವ್ರು ಕಮ್ಮಿ ಇದೆ. ಓಕೆ ಓಕೆ. ನಿಮಗೆ ಇವತ್ತು ಜಾಯಿನ್ ಆಗಕ್ಕೆ ಬಂದ್ರಿ, ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಫಸ್ಟು ನೀವು ಬ್ಲಾಕ್ ಮಾಡಿದ್ದು 5,000 ಕೊಟ್ಟು? ಹೌದು, 5,000 ಕೊಟ್ಟು. ಆಮೇಲೆ ಮತ್ತೆ ಮೊನ್ನೆ ಬಂದು 30,000 ಪೇ ಮಾಡಿದ್ರು. ಮಿಕ್ಕಿದ್ದು ನೀವು ಟೈಮ್ ತೊಗೊಂಡಿದ್ರಿ, ನಾನು ಟೈಮ್ ಕೊಟ್ಟಿದ್ದೆ. ಓಕೆ. ಇವತ್ತು ನಿಮ್ಮದು ಫಸ್ಟ್ ಡೇ ಅಲ್ಲ? ಹೌದು, ಫಸ್ಟ್ ಡೇ. ಹಾಂ. ಸೊ ಯಾಕೆ ನಿಮಗೆ ಏನು ಅನಿಸ್ತು ಫಸ್ಟ್ ಡೇ? ನಾನು ಅಂದ್ಕೊಂಡಿರೋದೇ ಬೇರೆ. ಇಲ್ಲಿ ಬಂದು ನೋಡಿದ ಮೇಲೆ ಬೇರೆ ಥಾಟ್. ಏನು ಅಂದ್ಕೊಂಡಿದ್ರಿ? ನಾನು ಅಂದ್ಕೊಂಡ್ರೆ ನಾರ್ಮಲಿ ಬಲೂನು ಯಾವ ಥರ ಆಯ್ತು, ಅರೇಂಜ್ಮೆಂಟು, ಡೆಕೋರೇಷನು, ಹೂವು, ಬೊಕ್ಕೆ ಇದಿಷ್ಟು ಹೇಳ್ಕೊಡ್ಬೋದು. ಇಲ್ಲಿ ನೋಡಿದ್ರೆ ತುಂಬ ಹೆವಿ ಐತಿ, ಅದು ನನಗೆ ಮ್ಯಾಚ್ ಆಗೋದು.
ನನ್ನಿಂದ ಆಗಲ್ಲ. ನೋಡಿ, ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅವ್ರು ಅನ್ಕೊಂಡು ಬಂದಿದ್ದು ಬಲೂನು, ಫ್ಲವರು ಎಲ್ಲ ಹೇಳ್ಕೊಟ್ಬಿಡ್ತಾರೆ ಬೇಗ ಬೇಗ ಅಂತ ಅನ್ಕೊಂಡು ಬಂದ್ರಂತೆ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಇದು ಹೆವಿ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೆವಿ ಅಂತ ಅನ್ನಿಸ್ತು ಅಂದರೆ ನಾವೇನಾದರೂ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀವ? ಇಲ್ಲ, ಕನ್ನಡದಲ್ಲೇ ಇರೋದು. ಅಚ್ಚ ಕನ್ನಡ, ಕನ್ನಡದಲ್ಲಿ ಕನ್ನಡದಲ್ಲೇ ಹೇಳ್ತಾ ಇದ್ದೀವಿ. ಹೌದು. ಅದರಲ್ಲೂ ಕಷ್ಟ ಆಗ್ತಾ ಇದೆಯಾ? ಅದರ ಕಷ್ಟ ಅಷ್ಟೆಲ್ಲ ತಿಳ್ಕೊಳ್ಳೋಂಥ ಕೆಟ್ಟ ಮಾತೃಭಾಷೆ, ಹೌದು. ಮದರ್ ಟಂಗ್, ನಮ್ಮ ಕನ್ನಡಕ್ಕೋಸ್ಕರನೇ ನಾನು ಕನ್ನಡದಲ್ಲೇ ಈ ಒಂದು ಸಂಸ್ಥೆ ಮಾಡಿದ್ದೀನಿ. ಕನ್ನಡದಲ್ಲಿ ಮಾಡಿದ್ರು ನಿಮಗೆ ಕಷ್ಟ ಆಗ್ತಿದ್ಯಾ? ಇಲ್ಲ, ಕಷ್ಟ ಅಂತ ಕನ್ನಡದಲ್ಲಿ ಮಾಡಿ ಎಷ್ಟು ನೋಡ್ಕೇನು ಕಷ್ಟ ಇಲ್ಲ. ಮತ್ತೆ ಅದ್ರ ನನ್ನಿಂದ ಕಲಿಯೋಕ್ಕಾಗಲ್ಲ ಅನ್ನೋದು different. ನಿಮ್ಮಿಂದ ಕಲಿಯೋಕ್ಕಾಗಲ್ಲ. ನೋಡಿ, ಈಗ ನಿಮ್ಮ ಉದ್ದೇಶ ಏನು? ನನ್ನ ಉದ್ದೇಶ ನನಗೆ ಇದು ಸೆಟ್ ಆಗಲ್ಲ. ಇದು ಸೆಟ್ ಆಗಲ್ಲ. ಯಾಕೆ? ತುಂಬ ಇದೆ ಪ್ರೊಸೆಸ್. ನಾನು ತುಂಬ ಇದೆ? ಅನ್ಕೊಂಡಿದ್ದೆ ಬೇರೆ, ಅದಕ್ಕೆ ನಾನು ಮ್ಯಾಚ್ ಆಗಲ್ಲ. ನೀವು ಅನ್ಕೊಂಡಿದ್ದು ಬೇರೆ ನೀವು ಅನ್ಕೊಂಡಿದ್ದೇನು? ಅದೇ ಹೇಳಿದ್ನಲ್ಲ ಅವಾಗ. ಜಸ್ಟ್ ಬಲೂನ್, ಫ್ಲವರ್, ಹೋಗ್ಬಿಡೋದು ಅಂತ. ಬಟ್ ಇಲ್ಲಿ ಆ ಥರ ಇಲ್ಲ, ಇಲ್ಲ. ಏನಿದೆ? ತುಂಬ ಇದೆ, ಏನು ತುಂಬ ಇದೆ? ತುಂಬ ಇದೆ ಬಿಡಿ ಕಲಿಯೋದು. ಹೌದಾ? ನೀವು ಹೇಳೋದು, ಕಲಿಯೋದು, ತಿಳ್ಕೊಳ್ಳೋದು ತುಂಬ ಇರೋದು. ಕೇಳಿಸ್ಕೊಂತ ಇದ್ದೀರಲ್ವಾ ನೀವು? ತುಂಬ ಹಾನೆಸ್ಟ್, 0% ಹೈಡ್, 100% ಟೀಚಿಂಗ್. ಅವ್ರು ಅನ್ಕೊಂಡು ಬಂದಿದ್ದು ಜಸ್ಟ್ ಬಲೂನು, ಫ್ಲವರ್ ಅಂತ. ಅಡ್ಮಿಷನ್ ಆಗಿದ್ದಾರೆ, 5,000 ಫಸ್ಟ್ ಕೊಟ್ಟರು, 30,000 ಕೊಟ್ಟರು, ಮತ್ತೆ ಟೈಮ್ ತೊಗೊಂಡಿದ್ದಾರೆ ಪೇ ಮಾಡ್ತೀನಿ ಅಂತ. ಬೇರೆ ಇನ್ಸ್ಟಿಟ್ಯೂಟ್ಗಳಿಗೂ ಕೇಳಿದ್ದಾರೆ, ಅಲ್ಲೂ ಹೋಗಿದ್ದಾರೆ, ಅಲ್ಲಿ ಕಾಸ್ಟ್ ಕಮ್ಮಿ, ನಮ್ಮದು ಜಾಸ್ತಿ, ಆದರೂ ಇಲ್ಲೇ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಬಂದ ಮೇಲೆ ಅವ್ರಿಗೆ ಅನ್ನಿಸ್ತಿದೆ ಹೆವಿ, ನಂಗೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಕಲಿಯೋದಕ್ಕೆ ಅಂತ ಅಲ್ವಾ? ಹೌದು. ಅದಾದ್ಮೇಲೆ ಇಲ್ಲಿ ಎಲ್ಲರೂ ಕಲಿತಾ ಇದ್ದಾರಲ್ಲ, ಅವ್ರು ನೋಡಿ ನಿಮ್ಗೆ ಏನು ಅನ್ನಿಸ್ತು? ಅವ್ರಿಗೆ ನೋಡಿ ಅವರು ಕಲಿತಾವ್ರೆ, ಹಾಂ. ಅವರು ನೋಡ್ತಾವ್ರೆ. ನಾನು ಇವಾಗ ಬಂದವ್ರು ಇನ್ನು ಅಷ್ಟೇನಿಲ್ಲ. ಆಮೇಲೆ ಇಲ್ಲಿ ಗ್ರೂಪಲ್ಲಿ ಹೇಳ್ಕೊಟ್ಬಿಡ್ತಾರೆ, ಒಬ್ರನ್ನೊಬ್ರನ್ನ ಮಾತಾಡ್ತಾರೆ. ಗ್ರೂಪ್ ಅಂತ ಅನ್ಕೊಂಡಿದ್ರಿ ಹೌದು. ಅಲ್ವಾ? ಹೌದು. ಗ್ರೂಪಲ್ಲಿ ಹೇಳ್ಕೊಟ್ಬಿಡ್ತಾರೆ, ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಬೋದು, ಹೌದು. ಒಂದಿಬ್ರು 3 ಜನನ್ನ ಕನೆಕ್ಟ್ ಮಾಡಿ ಮಾಡಿಕೊಡ್ತಾರೆ. ಕರೆಕ್ಟ್ ಅಲ್ಲ? ಹೌದು. ನೋಡಿ, ಅಬ್ಸರ್ವ್ ಮಾಡಿ, ನಾವಿಲ್ಲಿ ಗ್ರೂಪ್ ಮಾಡಲ್ಲ, ಇಲ್ಲಿ ಫ್ರೆಂಡ್ಶಿಪ್ ಮಾಡೋದಿಲ್ಲ. ಇದು ಏನಿದ್ರು ಇಂಡಿವಿಜುವಲ್ ಗ್ರೋತ್ ಆಗಬೇಕು, ನಮ್ಮ ಇಂಟೆನ್ಷನ್ನೇ ಅದು. ಅಂದರೆ ಇಲ್ಲಿ ಕಲ್ತ್ಕೊಂಡು ಗ್ರೋ ಆಗ್ತೀನಿ ಅನ್ನೋದು ಆಗಲ್ವಾ? ಇದೆ, ಹಾಂ ಗ್ರೋ ಆಗುತ್ತೆ ಪಕ್ಕ. ಹಾಂ. ಅದರ ನನ್ನ ಹಂಗೆ ಮೈಂಡ್ ಫಸ್ಟ್ ಟೈಮು ನೀವು ಇಂಟರ್ವ್ಯೂಗೆ ಬಂದಾಗ ನೀವು ಅಷ್ಟು ಚೆನ್ನಾಗಿ ಮಾತಾಡಿದ್ರಿ, ಅಷ್ಟು ಇಷ್ಟ ಆಗಿ ಎಸ್ ಮಾಡ್ತೀನಿ ಸರ್, ನಾನು ಗುಲ್ಬರ್ಗಕ್ಕೆ ಹೋದ್ಮೇಲೆ ನಾನು ಚೆನ್ನಾಗಿ ಮಾಡ್ಬೋದು, ಕಲ್ತ್ಕೊತೀನಿ ಅಂತ ಅಂದಿದ್ಕೆ ತಾನೇ ನಾನು ಅಡ್ಮಿಷನ್ ಕೊಟ್ಟಿದ್ದು. ಹೌದು. ಮತ್ತೆ ಇವತ್ತು ಫಸ್ಟ್ ಡೇಲೇ ಯಾಕೆ ಆ ಭಯ ಬಂತು ನಿಮಗೆ? ತುಂಬ ಇದೆ ಸರ್, ಇದೆಲ್ಲ ತಿಳ್ಕೊಂಬೋದು. ಹಾಂ, ತುಂಬ ಇದೆ, ಹೆವಿ ಇರೋದಿಲ್ಲ. ಮ್ಯಾನೇಜ್ಮೆಂಟ್ ಹೆವಿ ಇದೆ, ಕಲ್ಕೋಬೇಕಾಗಿರೋದು ತುಂಬ ಇರೋದು. ನಾವು ನೋಡಿ. ಅನ್ಕೊಂಡಿರೋದು 10%, ಇಲ್ಲಿರೋದು 100%. ನೋಡಿ, ಈ ವಿಡಿಯೋ ನೋಡ್ತಾ ಇರೋರಿಗೆ ನಾನೊಂದು ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡ್ತೀನಿ. ಎಷ್ಟೊಂದು ಜನ ನಮ್ಮ ಸೀನಿಯರ್ಸ್ಗೆ ನಾನು ಸಾರಿ ಕೇಳ್ತೀನಿ, ಈವೆಂಟ್ ವೆನ್ಯೂ ಓನರ್ಸ್ಗಳಿಗೆ ಸಾರಿ ಕೇಳ್ತೀನಿ. ಕೆಲವರೆಲ್ಲ ನನಗೆ ಇನ್ಫ್ಲುಯೆನ್ಸ್ ಮಾಡಿ ನಮ್ಮ ಹುಡುಗ ಬರ್ತಾ ಇದ್ದಾರೆ, ಅವ್ರನ್ನ ಜಾಯಿನ್ ಮಾಡ್ಕೊಳ್ಳಿ, ನನಗಿಲ್ಲ ಅಂತ ಅಂದರು ಒಂದು 300-400 ಕಾಲ್ಸ್ಗಳು ಬರ್ತಾ ಇದೆ. ನಾನು ಬ್ರಾಡ್ಕಾಸ್ಟ್ಗಳು ಅಷ್ಟು ಮಾಡಿದ್ದೀನಿ. ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ನೀವು ನೋಡಿದ್ರೆ ಪ್ರತಿದಿನ ಇಲ್ಲ ಅಂತ ಅಂದರು ಒಂದು 20-30 ಎಂಕ್ವೈರಿಗಳು ಬರ್ತಾ ಇದೆ. ನಾವು ಯಾಕೆ ಯಾರಿಗೂ ಅಡ್ಮಿಷನ್ ಕೊಡ್ತಾ ಇಲ್ಲ? ನಾವು ಯಾಕೆ ಒಂದ್ಸಲಿ ಎಂಕ್ವೈರಿ ಮಾಡೋರಿಗೆ ಫಾಲೋ ಅಪ್ ಮಾಡ್ತಾ ಇಲ್ಲ? ರೀಸನ್ ಏನು ಅಂತ ಅಂದರೆ ಇದು ಸ್ನೇಹಿತರೆ. ಅವರು ಇಂಟರ್ವ್ಯೂಗೆ ಬಂದರು, ಮಾತಾಡಿದ್ರು, ಅವ್ರ ಸ್ಟೋರಿನೆಲ್ಲ ನಾನು ಕೇಳಿಸ್ಕೊಂಡೆ. ಕನ್ನಡ ಅವ್ರಿಗೆ ಮಾತಾಡೋಕ್ಕೆ ಬರ್ತಾ ಇದೆ,
ಸೊ ಆ ಒಂದು ಫೋಕಸ್ ಮಾಡ್ಕೊಂಡು ನಾನು ಅಡ್ಮಿಷನ್ ಕೊಟ್ಟೆ. ಫಸ್ಟ್ ಡೇನೆ ಅವ್ರನ್ನ ನಾನು ಹೆಂಗೆ ಅಬ್ಸರ್ವ್ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡಿದೆ. ಆ ಅಬ್ಸರ್ವೇಷನಲ್ಲೇ ಅವ್ರಿಗೆ ಓಕೆ ವೆರಿ ಡಿಫಿಕಲ್ಟ್ ಇದು ಈ ಫೀಲ್ಡು, ಆಗಲ್ಲ, ಕಷ್ಟ ಅಂತ ಅನಿಸ್ತು. ನಾನು ಯಾವಾಗ ಲಂಚ್ ಬ್ರೇಕ್ ಬಿಟ್ಟೆ, 2 o'clock ಅಲ್ವಾ ಲಂಚ್ ಬ್ರೇಕ್ ಬಿಟ್ಟಿದ್ದು, ಲಂಚ್ ಬ್ರೇಕ್ ಬಿಟ್ಟೆ, ಅದಾದ್ಮೇಲೆ ಬರ್ತಾರೆ ಇವ್ರು, ಲಂಚೂ ಮಾಡಿಲ್ಲ, ಒಂದು ಟೀ ಕುಡ್ಕೊಂಡು ಬಂದಿದ್ದಾರೆ. ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಅವ್ರನ್ನ ಕೂರಿಸ್ಕೊಂಡೆ, ಮಾತಾಡಿದೆ. ಅದಾದ್ಮೇಲೆ ನಮ್ಮ ಬ್ಯಾಚಲ್ಲಿ ಈಗ ಜಾಯಿನ್ ಆಗಿರೋರು ಅವ್ರ ಜೊತೆ ಎಲ್ಲ ಮಾತಾಡಿದ್ವಿ. ಅದಾದ್ಮೇಲೆ ನಮ್ಮ ಪ್ರದೀಪೂನು ಕೂಡ ಮಾತಾಡಿದ್ರು. ನಮ್ಮ ಉದ್ದೇಶ ಒಂದೇ, ಇಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು, ಗ್ರೂಪಿಸಮ್ ಮಾಡಲ್ಲ ನಾವು. ಇಲ್ಲಿ ಬಂದು ಫ್ರೆಂಡ್ಶಿಪ್ ಮಾಡಿಕೊಂಡು ಗ್ರೋ ಆಗ್ತೀನಿ ಚಾನ್ಸ್ ಇಲ್ಲ. ಯಾಕೆ ಅಂದರೆ ನಾವು ಅಷ್ಟು ಪರ್ಸ್ನಲ್ ಅಟೆನ್ಷನ್ ಕೊಡಬೇಕು. ನಾವು ಒಂದು 20, 30, 40 ಅಡ್ಮಿಷನ್ ಮಾಡಿಸ್ಕೊಳ್ಳೋದು ಬಂದರೂ ಕೂಡ ನಾನು ಮಾಡಿಸ್ಕೊತಾ ಇಲ್ಲ. ಅಡ್ಮಿಷನ್ ಕಾಸ್ಟು ಕೂಡ ಈ ಬ್ಯಾಚಿಂದ ರೈಸ್ ಮಾಡಿದ್ದೀವಿ. ಎಷ್ಟು ಅಡ್ಮಿಷನ್ ಎಂಕ್ವೈರಿ ಇದೆ ಅಂತ ಅಂದರೆ ಅಷ್ಟು ಇದೆ, ನಾವು ಒಬ್ರಿಗೂ ಮಾಡಿಸ್ಕೊತಾ ಇಲ್ಲ. ಈಗ ಅವ್ರಿಗೆ ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ, ಪ್ರದೀಪ್ ಆಗಲಿ, ಸ್ವಲ್ಪ ಮುಂದೆ ಬನ್ನಿ, ನಮ್ಮ ಜಯಂತ್ ಆಗಲಿ, ಎಲ್ಲರೂ ಕೂಡ ಇನ್ನ ತುಂಬಾ ಜನ ಇದ್ದಾರೆ. ಅವ್ರವರು ಸ್ಟ್ರಗಲ್ ಸ್ಟೋರಿನೇ ಬೇರೆ, ಅವ್ರವರು ಡ್ರೀಮೇ ಬೇರೆ, ಅವ್ರವರು ಪ್ರೋಟೋಕಾಲೇ ಬೇರೆ, ಅವ್ರವ್ರ ವಿಷನೇ ಬೇರೆ, ಅವ್ರವರು ಫೈನಾನ್ಷಿಯಲ್ ಕಂಡೀಷನ್ನೇ ಬೇರೆ. ಸೊ ಹಂಗನ್ಬಿಟ್ಟು ಈಗ ಒಬ್ರನ್ನೊಬ್ರನ್ನ ಕನೆಕ್ಟ್ ಮಾಡಿ ಗ್ರೂಪ್ ಮಾಡಿದ್ರೆ ಅದು ಹೆಂಗೆ ಔಟ್ಪುಟ್ ಬರುತ್ತೆ ಅನ್ನೋದು ನನ್ನ ಕ್ವಶನ್. 15 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಒಂದು ಸಂಸ್ಥೆಯನ್ನ ಮಾಡಿರುವಂಥದ್ದು. ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ತುಂಬಾ ಈಸಿ, ಬಲೂನ್ ಡೆಕೋರೇಷನ್ ಮಾಡೋದು ಈಸಿ, ಫ್ಲವರ್ ಡೆಕೋರೇಷನ್ ಮಾಡೋದು ಈಸಿ ಅಂತ ಅನ್ಕೊಂತಾ ಇರ್ತಾರೆ ಆಡಿಯನ್ಸ್ ಅಷ್ಟೇ. ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ, ಕಲಿತಾ ಕಲಿತಾ ಗೊತ್ತಾಗುತ್ತೆ ಎಷ್ಟು ಡಿಫಿಕಲ್ಟ್ ಅಂತ. ಹಾಗಾಗಿ ಇವತ್ತು ನಿಮ್ಮ ಫುಲ್ ನೇಮ್ ಏನು ಸರ್? ಸಕ್ಲೇಶ್ ಅವರು. ಸಕ್ಲೇಶ್ ಅವ್ರಿಗೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅವ್ರಿಗೆ ಜಸ್ಟ್ ಒಂದು ಮೋಟಿವೇಶನಲ್ಲಿ ಮಾಡಿಬಿಡೋಣ, ಓಕೆ ಜಾಯಿನ್ ಆಗಿಬಿಡೋಣ ಜೋಶಲ್ಲಿ ಬಂದ್ಬಿಟ್ಟಿದ್ದಾರೆ. ಮತ್ತೆ ಅವ್ರ ಇಂಟೆನ್ಷನ್ ರೈಟ್ ಅಂತ ಇದ್ರೂ ಓಕೆ, ನಾವು ಅಪ್ರಿಷಿಯೇಟ್ ಮಾಡೋಣ. ಬಟ್ V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೇಕಿಂಗ್ ಮನಿ, ದುಡ್ಡು ಮಾಡೋಕ್ಕೆ ಇನ್ಸ್ಟಿಟ್ಯೂಟ್ ಮಾಡಿಲ್ಲ. ಐ ಆಮ್ ಟೆಲ್ಲಿಂಗ್ ಯು ಐ ಬಾಟಮ್ ಮೈ ಹಾರ್ಟ್. ಇವತ್ತು ನಿಮ್ಮ ಮುಂದೆ ಈ ವಿಡಿಯೋ ಮುಂದೆ ಅವ್ರು ಕೊಟ್ಟಿರೋಂಥ ದುಡ್ಡನ್ನು ನಾನು ಅವ್ರಿಗೆ ಕೊಟ್ಟು ಈ ಒಂದು ಇನ್ಸ್ಟಿಟ್ಯೂಟಿಂದ ನಾವು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. 35,000 ನೀವೇನು ಕೊಟ್ಟಿದ್ದೀರಾ ಅದನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಗಳು ಏನಿದ್ದಾರೆ ಅವರು ಕೂಡ ಅವ್ರ ಕೋರ್ಸ್ ಆದ್ಮೇಲೂ ಕೂಡ ನಾನು ಈ ಇನ್ಸ್ಟಿಟ್ಯೂಟಿಂದ ಕಲ್ತಿಲ್ಲ ಏನು ಅಂತ ಅಂದ್ರು, ಅವ್ರಿಗೂ ನಾನು ದುಡ್ಡು ಕೊಡಕ್ಕೆ ರೆಡಿ ಇದ್ದೀನಿ ವಾಪಸ್. ನಾನು ಕನ್ನಡಿಗರಿಗೋಸ್ಕರನೇ ಈ ಸಂಸ್ಥೆ ಮಾಡಿರೋದು. ಮೊನೋಪೊಲಿ ಸರ್, ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ಬಾಟಮ್ ಹಾರ್ಟ್, ನಾನು ಕನ್ನಡಿಗರಿಗೋಸ್ಕರನೇ ಈ ಒಂದು ಸಂಸ್ಥೆ ಮಾಡಿರೋದು. 2014 ನಾನು ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ತೀನಿ, ನನಗೆ ಇಂಗ್ಲಿಷ್ ಬರಲ್ಲ ಅಂತ ಅವಮಾನ ಮಾಡಿ ಕಳಿಸ್ತಾರೆ. ಸತತ 10 ವರ್ಷ ನಾನು ಇದರಲ್ಲಿ ಕೆಲಸ ಮಾಡಿ 2024 ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡ್ತೀನಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಉಳ್ಳಾಳ್ ಮೇನ್ ರೋಡಲ್ಲಿ. ಅದು ಕೂಡ ಈ ಒಂದು ಏನು ಲೊಕೇಶನ್ ಇದೆ, 1 year ನಾನು ಕನ್ಸ್ಯೂಮರ್ ಬಿಹೇವಿಯರ್ನ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಪೇರೆಂಟ್ಸ್ಗೆ ಇದು ಅಗತ್ಯ ಇದೆಯಾ, ನಮ್ಮ ಸ್ಟೂಡೆಂಟ್ಗೆ ಇದು ಅಗತ್ಯ ಇದೆಯಾ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ 1 ವರ್ಷ ನಾನು ಏನು ಕೋರ್ಸ್ ಮಾಡ್ದಿರಾ ಇದನ್ನ ಮೇಂಟೈನ್ ಮಾಡಿ ರೆಂಟ್ ಔಟ್ ಮಾಡಿ ಎಲ್ಲ ಮಾಡಿದ್ದೀನಿ.
ಇದ್ರ ಜೊತೆಗೆ ಜನಕ್ಕೆ ಅನುಕೂಲ ಆಗ್ಲಿ, ಒಂದು ಮಾರ್ಕೆಟಿಂಗ್, ಒಂದು ಪ್ಲೇಸ್ ಆಗ್ಲಿ ಅನ್ಬಿಟ್ಟು ನಾವು ಕ್ವಾರ್ಟರ್ ಸಿಗ್ನಲ್ ಅಲ್ಲೂ ಕೂಡ ನಮ್ದೊಂದು ಔಟ್ಲೆಟ್ ಇದೆ, ನೀವು ನಮ್ಮ ಪೇಜಲ್ಲಿ ನೋಡ್ಬೋದು. ಅದು ಮಾರ್ಕೆಟಿಂಗ್ ಮಾಡಕ್ಕೆ ಅಂತ ಮಾಡಿದೀವಿ. ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲೇ ಒಂದು ಯಾಕೆ ಫ್ರಾಂಚೈಸಿ ಲೆವೆಲ್ ತಗೊಂಡು ಹೋಗ್ಬಾರ್ದು ಅಂತ ಫಸ್ಟ್ ಫ್ರಾಂಚೈಸಿ ಔಟ್ಲೆಟ್ನ ಅಲ್ಲಿ ಮಾಡಿದೀವಿ ನಾವು. ನಮ್ಮ ಸ್ಟೂಡೆಂಟ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಆಗಲಿ ಅಂತ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿರೋವಂಥದ್ದು. ಈ ಒಂದು ಸಂಸ್ಥೆಯಲ್ಲಿ ನಾವು ಕುತ್ಕೊಂಡು ಏನ್ ಮಾತಾಡ್ತಾ ಇದೀವಿ 5,000 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಸೊ ನೀವು ಇಲ್ಲಿ ಬಂದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ನಾವು ಆರ್ಗನೈಸ್ ಲೆವೆಲ್ ಅಲ್ಲಿ ಮಾಡಿದೀವಿ. ನಮ್ಮ ಸ್ಟೂಡೆಂಟ್ ಒಬ್ಬೊಬ್ರು ಕೂಡ ಎಷ್ಟು ಕಲಿತಾ ಇದ್ದಾರೆ, ಕಲ್ತಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಒಂದೊಂದು ನನ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇಲ್ಲಿ ನಾನು ಒಂದೊಂದು ಸ್ಟೂಡೆಂಟ್ಗೂ ಪರ್ಸನಲ್ ಅಟೆನ್ಷನ್ ಕೊಟ್ಟು ನನ್ಗೆ ಆಗಿರೋ ಅಂತ ಎಕ್ಸ್ಪೀರಿಯನ್ಸ್, ಫೇಲ್ಯೂರ್ ಎಕ್ಸ್ಪೀರಿಯನ್ಸ್ ಇವ್ರಿಗೆ ಆಗ್ಬಾರ್ದು, ಆ ಫೇಲ್ಯೂರ್ ಆಗ್ಬಾರ್ದು ಅಂತ ಅಂದ್ರೆ ಇವ್ರಿಗೆ ಹೆಂಗ್ ಕೋಚ್ ಮಾಡ್ಬೇಕು ಅನ್ನೋದನ್ನ ನಾನು ಈ ಸಂಸ್ಥೆಯಲ್ಲಿ ನನ್ನದೇ ಆದಂತ 15 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಪರ್ಸ್ನಲಿ ಪ್ರೊಫೆಷನಲಿ ಈ ಒಂದು ಪ್ರೋಟೋಕಾಲ್ ಮಾಡಿದ್ದೀನಿ, ಸಿಲೆಬಸ್. ಇದನ್ನ ನಾನು 1 by 1 ಹೇಳ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿಲ್ಲ. ಒಂದು ಈವೆಂಟ್ ಅಂತ ಅಂದ್ರೆ ಆ ಎಲಿಮೆಂಟ್ಸ್ ನ ಹೇಗೆಲ್ಲ ನಾವು ಆರ್ಗನೈಸ್ ಮಾಡ್ತೀವಿ, ಬಿಫೋರ್ ಇವೆಂಟ್, ಪ್ರೆಸೆಂಟ್ ಇವೆಂಟ್, ಆಫ್ಟರ್ ಇವೆಂಟ್, ಇದನ್ನ ಮಾಡಿದೀವಿ. ನಮ್ ವಿಷನ್ ಕೂಡ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಯೂನಿವರ್ಸಿಟಿ ಮಾಡ್ಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಸ್ಟೂಡೆಂಟ್ಸ್ ಬಿಫೋರು ಅವ್ರ ಟಾಕಿಂಗ್ ಲೆವೆಲ್. ಈಗ ನಾನು ಎಕ್ಸಾಂಪಲ್ ಹೇಳೋದಿಲ್ಲ, ಎಲ್ರು ಕೂಡ ಎಷ್ಟೊಂದು ಜನ ಇವಾಗ ಬೇರೆ ಬೇರೆ ವರ್ಕ್ ಮಾಡ್ತಿದ್ದಾರೆ ಬ್ಯಾಕ್ ಎಂಡ್ ಅಲ್ಲಿ. ಸೊ ಹಾಗಾಗಿ ಈ ಫ್ರೇಮಲ್ಲಿ ಇಷ್ಟು ಜನ ಕಾಣಿಸ್ತಿದ್ದಾರೆ, ಮತ್ತೆ ತುಂಬಾ ಜನ ಇದ್ದಾರೆ. ಸೊ ನಾನು ನಿಮ್ಮ ಹೆಸರು ನನಗೆ ಹೇಳ್ಕೊಳಕ್ಕೆ ಒಂದು ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತ ಅಂದ್ರೆ ನೀವು ಮಾತಾಡೋ ಸ್ಟಾರ್ಟಿಂಗ್ ಇಂಟರ್ವ್ಯೂಗೆ ಬಂದಾಗ ಎಸ್ ನಾನು ಒಂದು ಹೇಳಿದೆ, ನೀವೆಲ್ಲ ಕಲ್ತ್ಕೊಳ್ಳಿ ಚೆನ್ನಾಗೆ, ಅಲ್ಲೇ ಗುಲ್ಬರ್ಗ್ ಬಂದು 1 ವೀಕ್ ಬೇಕಾದ್ರೆ ನಾನೇ ಸ್ಟೇ ಮಾಡಿ ಕೆಲವೊಂದು ಸೆಟಪ್ ಮಾಡ್ತೀನಿ ಅಂತ. ಯಾಕೆ ಅಂತ ಅಂದ್ರೆ ನನ್ ಕನ್ನಡದ ಮೇಲೆ ಅಷ್ಟು ಅಭಿಮಾನ, ನನ್ಗಾಗಿರೋ ಪರಿಸ್ಥಿತಿ ಆಗ್ಬಾರ್ದು ಅನ್ನೋದು, ಹೌದಲ್ಲ? ಸೊ ಅದ್ರ ಜೊತೆಗೆ ನಿಮ್ಗೆ ಆ ಒಂದು ಫೀಲ್ ಆಗಿದೆಯಲ್ಲ, ನಂಗೆ ತುಂಬಾ ಕಷ್ಟ, ಇದ್ರಲ್ಲಿ ಹ್ಯೂಜ್ ಇದೆ ಅಂತ. ಇದು ಬೇಕಾಗಿರೋದು. ಎಷ್ಟೋ ನೂರಾರು ಸಾವಿರಾರು ಜನ ಸೀನಿಯರ್ ಈವೆಂಟ್ ಆರ್ಗನೈಸರ್ ಇದ್ದಾರೆ, ಜೂನಿಯರ್ ಈವೆಂಟ್ ಆರ್ಗನೈಸರ್ ಇದ್ದಾರೆ, ವೆನ್ಯೂ ಓನರ್ಸ್ಗಳಿದ್ದಾರೆ. ಅವ್ರಿಗೆ ಈ ವಿಡಿಯೋ ತಲುಪಬೇಕು. ತುಂಬಾ ಕ್ಲೈಂಟ್ಸ್ಗಳು, ಕಸ್ಟಮರ್ಗಳು ಈಸಿ ಅನ್ಕೊಂಡಿರ್ತಾರೆ. ಇನ್ಸ್ಟಿಟ್ಯೂಟ್ ನಾವು ಮಾಡಿದೀವಿ ಅಂದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ ಏನು? ಬಂದಿದ್ದೀನಾನೇ ನಾನು ಬಲೂನ್ ಹೇಳ್ಕೊಡ್ಬೇಕು, ಫ್ಲವರ್ ಹೇಳ್ಕೊಟ್ಬಿಡ್ಬೇಕು, ಬೇಗ ಕಲ್ತ್ಕೊಬಿಡ್ಬೇಕು, ನಾನು ಹೋಗಿ ಮಾಡ್ಬಿಡ್ಬೇಕು ಅನ್ನೋ ತರ ಮೈಂಡ್ ಸೆಟ್. ಕರೆಕ್ಟಾ ಸರ್? ಸೊ ನಮ್ದು ಆ ಥರ ಅಲ್ಲ, ನಮ್ದೇ ಆದಂಥ ಒಂದು ಪ್ರೋಸೆಸ್ ಇದೆ. ಯಾಕೆ ನಮ್ಮ ಸೀನಿಯರ್ಸು ಇಲ್ಲಿಂದ ಇರೋ ಸ್ಟೂಡೆಂಟ್ಗೆ ಜಾಬ್ ಕಳಿಸ್ಕೊಡಿ, ಇಂಟರ್ನ್ಶಿಪ್ ಕಳಿಸ್ಕೊಡಿ, ವರ್ಕ್ ಇದೆ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ತಾರೆ ಅಂದ್ರೆ ಆ ರ್ಯಾಪೋ ಬಿಲ್ಡ್ ಮಾಡಿ ನಾವು ರಿಯಾಲಿಟಿ ಹೇಳಕ್ ಹೋಗ್ತಾ ಇದ್ದೀವಿ. ಏನು ಫೇಕ್ ಇಲ್ಲ ಸರ್, ಇದ್ರಲ್ಲಿ ತುಂಬಾ ದುಡ್ಡಿದೆ ಬನ್ನಿ ಅರ್ನ್ ಮಾಡಿ. ಸರ್ ಇದ್ರಲ್ಲಿ ತುಂಬಾ ಕೆಲಸ ಇದೆ, ನಾನು ಹೇಳ್ತಾ ಇದ್ದೀನಿ, ಪ್ರೌಡ್ಲಿ ಹೇಳ್ತಾ ಇದ್ದೀನಿ, ಯಾವ ಫೀಲ್ಡಲ್ಲಿ ಕೆಲಸ ಇದೆಯೋ ಗೊತ್ತಿಲ್ಲ, ಈವೆಂಟ್ ಫೀಲ್ಡ್ ಅಲ್ಲಿ ಅಷ್ಟು ಕೆಲಸ ಇದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಈ ವಿಡಿಯೋ ನೋಡ್ತಾ ಇರೋರ್ಗೆ ಏನ್ ಹೇಳ್ತೀರಾ ನೀವು? ನಾನು ಹೇಳಿ ಸರ್, ಏನ್ ಹೇಳ್ತೀರಾ? ಸುಮ್ಮನೆ ಮೋಟಿವೇಶನ್ ಅಲ್ಲಿ, ಖುಷಿಲಿ ಏನೋ ಮಾಡ್ಬಿಡೋಣ, ಹೋಗ್ಬಿಡೋಣ, ಜಾಯ್ನ್ ಆಗ್ಬಿಡೋಣ ಅನ್ನೋರ್ಗೆ ಏನ್ ಹೇಳ್ತೀರಾ? ಬರಕ್ ಹೋಗ್ಬೇಡಿ, ಹ ಬರಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕೆ ಬರಕ್ ಹೋಗ್ಬೇಡಿ? ಯಾಕಂದ್ರೆ ನಾವು ಅನ್ಕೊಳ್ಳೋದೇ ಮೊಬೈಲ್ ನೋಡ್ಕೊಂಡು ಬರೋದೇ ಬೇರೆ, ಇಲ್ಲಿ ಪ್ರಾಜೆಕ್ಟ್ಲಿ ಬಂದು ನೋಡೋದೇ ಬೇರೆ. ಸುಮ್ಮನೆ ಈಸಿ ಅನ್ಕೊಂಡಿದ್ದಾರೆ. ಹೌದು, ಆ ಥರ ಯಾವುದೂ ಇಲ್ಲ, ತುಂಬ ಟಫ್ ಇರುತ್ತೆ. ದಯವಿಟ್ಟು ಹೇಳ್ತೀನಿ, ನಮ್ಮ ಇನ್ಸ್ಟಿಟ್ಯೂಟ್ಗೆ ಯಾರು ಜಾಯ್ನ್ ಆಗಬೇಡಿ. ನಾನೇ ಕೈ ಮುಗ್ದು ಕೇಳ್ಕೊಂತ ಇದ್ದೀನಿ. ವೆರಿ ಡಿಫಿಕಲ್ಟ್ ನಮ್ಮ ಇನ್ಸ್ಟಿಟ್ಯೂಟ್ ಎಕ್ಸ್ಪೆಷಲಿ. 1 ದಿನ 2 ದಿನ, ಒಂದೊಂದು ವಾರನೇ ನೀವು ಬರ್ರೇ ಸುಮ್ಮನೆ ಕುತ್ಕೋಬೇಕು. ಪೇಷನ್ಸ್,
ನಿಮ್ ಬಿಸ್ನೆಸ್ ಇದ್ದಾಗ ಹೆಂಗಿರ್ಬೇಕು, ಬಿಸ್ನೆಸ್ ಇಲ್ದಿದ್ದಾಗ ಹೆಂಗಿರ್ಬೇಕು, ಇದನ್ನ ನಾವ್ ಹೇಳ್ಕೊಡಕ್ ಹೊರಟಿರೋದು. ಓನ್ಲಿ ಮನಿ ಮೈಂಡ್ ಅಂತೂ ಇಲ್ವೇ ಇಲ್ಲ. ನಾವು ದುಡ್ಡು ಮಾಡ್ಲೇಬೇಕು ಅಂತ ಇದ್ದಿದ್ರೆ ನಾನು ಇವ್ರು ಹೇಳ್ದಂಗೆ ಸರ್ ಇಷ್ಟ ಯಾಕೆ ಕಮ್ಮಿ ಬಜೆಟ್ ಏನ್ ಮಾಡಿ ನಾನು 50 ಜನನ ಅಡ್ಮಿಷನ್ ತಗೊಂಡ್ ಮಾಡ್ಬೋದಾಗಿತ್ತು. ಮಾಡಲ್ಲ ಸರ್, ನಾನು ಮಾಡದೇ ಇಲ್ಲ. ನನಗೆ ನನ್ನ ಕರ್ನಾಟಕ, ನನ್ನ ಕನ್ನಡ, ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಕನ್ನಡ ಮಾರ್ಕೆಟ್ ಗ್ರೋ ಆಗ್ಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು. ನನ್ನಿಂದ ಎಷ್ಟಾಗತ್ತಷ್ಟು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ನಮ್ಮ ಕನ್ನಡಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ 1-2 ವೀಕ್ ಬ್ಯಾಕ್ ನನ್ಗೆ ಆಕ್ಸಿಡೆಂಟ್ ಆಗಿತ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರಾ. 5 ಸೆಕೆಂಡಲ್ಲಿ ನಾನು ಉಳಿದಿರೋದು. ಜಸ್ಟ್ ಹಿಂಗ್ ತಲೆ ಹಿಂಗ್ ಇಟ್ಟಿದ್ದೀನಿ, ಹಿಂಗ್ ಎತ್ತಿದ್ದೀನಿ ಅಷ್ಟೇ. ಹಿಂಗೆ ಇದ್ದಿದ್ರೆ ಕಾರ್ ಹಿಂಗ್ ಪಾಸ್ ಆಗಿ ನಾನು ಸ್ಪಾಟ್ ಔಟು. ಇಷ್ಟೊತ್ತಿಗೆ 2 ವೀಕ್ ಆಗ್ತಾ ಇತ್ತು ನಾನು ಸತ್ತೋಗಿ. ನನಗೆ ಇನ್ನ ಸೆಕೆಂಡ್ ಲೈಫ್ ಸಿಕ್ಕಿದೆ. ನಾನು ಇನ್ನ ಒಳ್ಳೆ ಕೆಲಸ ಮಾಡಬೇಕು. ನಮ್ಮ ಕನ್ನಡಕ್ಕೆ ನಾನು ಒಳ್ಳೆ ಕೆಲಸ ಮಾಡಲೇಬೇಕು. ಯಾರು ಕೂಡ ಮೋಟಿವೇಶನ್ ಅಲ್ಲಿ ನಮ್ಮ ವಿಡಿಯೋ ನೋಡ್ಬಿಟ್ಟು ನಾನು ಚೆನ್ನಾಗಿ ಮಾತಾಡ್ತೀನಿ, ನಮ್ಮ ಸ್ಟೂಡೆಂಟ್ ಕಾನ್ಫಿಡೆನ್ಸ್ ನೋಡ್ಬಿಟ್ಟು, ನಮ್ಮ ಸ್ಟೂಡೆಂಟ್ ಮಾಡೋ ವರ್ಕ್ ನೋಡ್ಬಿಟ್ಟು ಯಾರು ಕೂಡ ಜಾಯಿನ್ ಆಗಬೇಡಿ. ವೆರಿ ಡಿಫಿಕಲ್ಟ್ ಇದೆ, ಎಕ್ಸ್ಪೆಷಲಿ ನಮ್ಮ ಇನ್ಸ್ಟಿಟ್ಯೂಟ್. ಇಲ್ಲಿ ಯಾಕೆ ಅಂತ ಅಂದ್ರೆ ನಾವು ಗ್ರೂಪಿಸಮ್ ಮಾಡಲ್ಲ. ಅದಾದ್ಮೇಲೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ. ಒಬ್ಬೊಬ್ರು ಗ್ರೋ ಆಗ್ಬೇಕು. ಈಗ ನಮ್ಮ ಸ್ಟೂಡೆಂಟ್ ಸ್ಟಡಿ ಮಾಡ್ತಾನೆ ಇವಾಗ ಒಂದು ಓನ್ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಓನ್ ಬ್ರ್ಯಾಂಡ್ ನೇಮಲ್ಲಿ. ಅದನ್ನ ಹೆಂಗ್ ಗ್ರೋ ಮಾಡಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇರ್ತೀವಿ ನಾವು. ಅದಾದ್ಮೇಲೆ ಇವರು ನೆಕ್ಸ್ಟ್ ಪ್ರೊಡಕ್ಷನ್ಗೆ ಹೋಗ್ತಾರೆ, ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ ಅದ್ರ ಮೇಲೆ ಗಮನ ಹರಿಸ್ತೀವಿ. ಅವರು ಒಂದು ಮೊನೋಪೊಲಿ ಆಗಿ ಒಂದು ವರ್ಕ್ನ ಕಲ್ತ್ಕೊಂತಾರೆ. ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಎಲ್ಲಾನು ಮಾಡ್ಬೇಕಂತ ಏನಿಲ್ಲ. ಬರೇ ನೀವು ಬರ್ಡೇ ಮಾಡ್ಕೊಂಡು ಹೋದ್ರು ಬಿಸ್ನೆಸ್ ಮಾಡ್ಬೋದು ಸ್ನೇಹಿತರೆ. ಬರೇ ನೀವು ಸಪ್ತಪದಿ ಗೌರಿ ಪೂಜೆ ಅದನ್ನ ಮಾಡೋದನ್ನ ಕಲ್ತ್ಬಿಟ್ರು ಮಾಡ್ಬೋದು. ಓನ್ಲಿ ಕೋಲ್ಡ್ ಫೈರ್ ಫಾಗ್ ಮಾಡ್ಕೊಂಡೇ ಜೀವನ ಮಾಡ್ಬೋದು. ಓನ್ಲಿ ಒಂದ್ ಟೇಬಲ್, ರೌಂಡ್ ಟೇಬಲ್, 100 ರೌಂಡ್ ಟೇಬಲ್, 100 ಚೇರ್ ವಿತ್ ಕ್ಲಾತ್ ಇಟ್ಕೊಂಡ್ರು ನೀವು ಜೀವನ ಮಾಡ್ಬೋದು. ಓನ್ಲಿ ಒಂದ್ ಸ್ಟೇಜ್ ಸೆಟಪ್ ಮಾಡಿ ಒಂದ್ ಬ್ಲಾಕ್ ಮಾಸ್ಕಿಂಗ್ ಮಾಡೋದನ್ನ ಮಾಡ್ಕೊಂಡಿದ್ರೆ ಲೈಫ್ ಸೆಟ್ಲ್ ಆಗುತ್ತೆ. ಇದನ್ನ ಹೇಳಕ್ಕೆ ನಾವು ಹೊರಟಿರೋದು. ನಮ್ಮ ಸೀನಿಯರ್ಸ್ಗೆಲ್ಲ ನಾನು ಒಂದು ಅಪ್ರಿಷಿಯೇಟ್ ಮಾಡ್ತೀನಿ. ಅವರೆಲ್ಲರೂ ಕೂಡ ನಮ್ಗೆಲ್ಲ ನೀವು ಮಾಡ್ತಾ ಇರೋದು ಕರೆಕ್ಟ್ ಅಂತ. ನಾನು ಇನ್ನೊಂದು ಹೇಳ್ತೀನಿ, ನಿಮ್ಮ ಕಡೆಯಿಂದಾನು ಕಾಲ್ಗಳು ಬಂದಿದೆ ನನಗೆ, ನಮ್ಮ ಹುಡುಗ ಇದ್ದಾನೆ, ನಮ್ಮ ಅಕ್ಕನ ಮಗ ಇದ್ದಾನೆ, ಜಾಯಿನ್ ಮಾಡಿಸ್ಕೊಳ್ಳಿ ಅಂತ. ನಾನು ಮಾಡಿಸ್ಕೊಂಡಿರಲ್ಲ, ಅದಕ್ಕೆ ಒಂದು ಕ್ಷಮೆ ಇರಲಿ. ಯಾಕೆ ಅಂದರೆ ನನಗೆ ಕ್ವಾಲಿಟಿ ಬೇಕು ಸರ್, ಕ್ವಾಲಿಟಿ ಬೇಕು ಮ್ಯಾಮ್. ಅದು ಕೂಡ ಕನ್ನಡದಲ್ಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತಿಲ್ಲ ಕನ್ನಡ ಮಾರ್ಕೆಟ್ ಎಷ್ಟು ಬಿಗ್ ಮಾರ್ಕೆಟ್ ಅಂತ. ಚಿಕ್ಕ ಮಾರ್ಕೆಟ್ ಅಂತ ಅನ್ಕೊಂಡಿರ್ತಾರೆ, ಇಲ್ಲ, ವೆರಿ ಬಿಗ್ ಮಾರ್ಕೆಟ್. ಯಾಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗೆಲ್ಲ ನಾವು ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದೀವಿ, ನೀವು ನೋಡಿ ಹೋಗಿ. ಅವ್ರೆಲ್ಲ ಕಂಟೆಂಟ್ ಎಂತ ಕಂಟೆಂಟ್ ಇದೆ, ಕನ್ಸ್ಯೂಮ್ ಮಾಡೋ ಅಂತ ಕಂಟೆಂಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಎಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಅಡ್ಮಿಷನ್. ಇವಾಗ ಡಿಗ್ರಿ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ. ನಮ್ಮ ಸ್ಟೂಡೆಂಟ್ಸ್ ಕೂಡ ಹೇಳ್ತಾ ಇದ್ರು, ಇವಾಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಎಕ್ಸಾಮ್ಸ್ ಎಲ್ಲ ಆಗಿದೆ. ಎಷ್ಟು ಎಂಕ್ವೈರಿ ಬರ್ತಾ ಇದೆ ಅಂದ್ರೆ ನಮ್ಗೆ ಅಷ್ಟು ಎಂಕ್ವೈರಿ ಬರ್ತಾ ಇದೆ. ಎಷ್ಟು ಜನ ನಮ್ಗೆ ಇಂಟರ್ನ್ಶಿಪ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಕಾಲೇಜ್ಗಳು ಬಂದು ನಮ್ಗೆ ಒಂದು ಸೆಮಿನಾರ್ ಕೊಡಿ ಒಂದು ಸ್ಕಿಲ್ ಬಗ್ಗೆ ಅಂತ. ದಯವಿಟ್ಟು ನಮ್ಮನ್ನ ಕರಿಬೇಡಿ. ನಾವು ರಿಯಲ್ ಇರೋ ಫ್ಯಾಕ್ಟ್ ನ ಹೇಳ್ತಿದೀವಿ. ತುಂಬಾ ಡಿಫಿಕಲ್ಟ್ ಇದೆ ನಮ್ಮ ಇನ್ಸ್ಟಿಟ್ಯೂಟು. ನೀವು ಹಾನೆಸ್ಟ್ ಆಗಿ ಹೇಳಿ, ಈ ವಿಡಿಯೋ ನೋಡೋರ್ಗೆ ಏನ್ ಹೇಳ್ತೀರಾ? ಇಲ್ಲಿ ಸುಮ್ಮನೆ ನೋಡ್ಕೊಂಡು ಬಂದ್ಬಿಡೋಣ ಬೇರೆ ಇನ್ಸ್ಟಿಟ್ಯೂಟ್ಗಳ ತರ, ಇಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆ ಥರ ಅನ್ಕೊಂಡು ಬರೋಕೆ ಹೋಗ್ಬೇಡಿ. ಯಾಕೆ? ಯಾಕಂದ್ರೆ ನಮ್ಮ ಯೋಚನೆನೇ ಬೇರೆ ಇರುತ್ತೆ. ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ, ಯಾವ ಥರ ಹೇಳ್ತಾರೆ, ಯಾವ ಥರ ಕೇಳ್ತಾರೆ. ನನಗೆ ಕ್ವಾಂಟಿಟಿ ಬೇಡ ಸ್ನೇಹಿತರೆ. ನಾನು ಈ ಪೇರೆಂಟ್ಸ್ಗಳಿಗೂ ಹೇಳ್ತಾ ಇರೋದು ಅದೇ. ಎಷ್ಟೊಂದು ಮೀಡಿಯಾ ಚಾನೆಲ್ಗಳಿಗೂ ಕೂಡ ನಮ್ಗೆ ಅಪ್ರೋಚ್ ಮಾಡಿದ್ದಾರೆ, ನಿಮ್ಮನ್ನ ನಾವು ಪ್ರಮೋಟ್ ಮಾಡ್ತೀವಿ ಅಂತ. ಬೇಡ ಸ್ನೇಹಿತರೆ,
ನಾವು ತುಂಬ ಹಾನೆಸ್ಟ್ ಆಗಿದ್ದೀವಿ. 0% ಹೈಡು, 100% ಟ್ರಾನ್ಸ್ಪರೆಂಟ್ ಇದ್ದೀವಿ. 0% ಹೈಡು, 100% ಟೀಚಿಂಗ್ ಇದ್ದೀವಿ. ನಮ್ಮ ಇನ್ಸ್ಟಿಟ್ಯೂಟ್ಗೆ ಯಾರು ಜಾಯ್ನ್ ಆಗಬೇಡಿ. ಈ ಕಂಪ್ಲೀಟ್ ವಿಡಿಯೋನ ನಾನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಾ ಕಂಟೆಂಟ್ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ. ಇವ್ರಿಗೆ ನಾವು ಅಮೌಂಟ್ ಕೊಡೋದು ಕೂಡ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ಮತ್ತೆ ನಾನು ಕ್ಯಾಶ್ ಕೊಡೋದು ನಾನು ಹಾಕ್ತೀನಿ. ಈಗ ನಾನು ಒಂದು ಕ್ವಶನ್ನ ಕೇಳ್ತೀನಿ. ಈಗ ರನ್ ಆಗ್ತಿರೋ ಅಂತ ನಮ್ಮ ಸ್ಟೂಡೆಂಟ್ ಏನಿದ್ದಾರೆ, ನೀವು ಒಂದು ಮೈಕ್ನ ಅವ್ರಿಗೆ ಪಾಸ್ಔಟ್ ಮಾಡಿ. ಅದಾದ್ಮೇಲೆ ಪ್ರದೀಪ್ ಒಂದೆರಡು ಮಾತಾಡಲಿ. ಜಯಂತ್, ಈಗ ಒಂದು ಹಾನೆಸ್ಟ್ ಆಗಿ ಹೇಳಿ, ಇವಾಗ ನೀವು ಕೂಡ ಇವಾಗ ಪಾಸ್ಔಟ್ ಆಗಿ ಹೋಗ್ತಿದ್ದೀರಾ. ಸೊ ಅದಾದ್ಮೇಲೆ ಬರೋರ್ಗು ಒಂದು ಅರಿವಿರಲಿ, ಹಾನೆಸ್ಟ್ ಆಗಿರಲಿ. ಯಾಕೆಂದ್ರೆ ಇವಾಗ ನಿಮ್ಮದೇ ಆದಂಥದ್ದು ಒಂದು ಸೆಲೆಬ್ರೇಷನ್ ಎಕ್ಸ್ ಅನ್ನೋದು ಒಂದು ಇವೆಂಟ್ ಸ್ಟಾರ್ಟ್ ಮಾಡಿದ್ದೀರಾ, ಮತ್ತೆ ಯುವ ಧೃತಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀರಾ. ತುಂಬ ಖುಷಿ ಇದೆ. ಇದು ಏನಿಲ್ಲ, ಗ್ರೂಪ್ ಮಾಡ್ಕೊಂಡು ನಾವು ಮತ್ತೆ ತುಂಬ ಖುಷಿಯಿಂದ ಬಂದ್ಬಿಡ್ತಾರೆ ಜಾಯ್ನ್ ಆಗಬೇಕು ಅಂತ. ನೀವು ಆಲ್ರೆಡಿ ಇವಾಗ ಇಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಸ್ಟಡಿ ಮಾಡಿ ಪಾಸ್ಔಟ್ ಆಗಿ ಹೋಗ್ತಾ ಇರೋರು. ಹಾನೆಸ್ಟ್ ಆಗಿ ಹೇಳಿ, ಇಲ್ಲಿ ಬರಬೇಡಿ ಅಂತ ಹೇಳಿ. ಯಾಕೆ ಅಂತಂದ್ರೆ ಬೇಡ ಯಾಕೆ ಅಂತಂದ್ರೆ ಇಲ್ಲಿ ರಿಯಾಲಿಟಿ ಇದೆ, ತುಂಬಾ ಕಷ್ಟ ಇದೆ. ನೀವು ಇಷ್ಟು ಚೆನ್ನಾಗಿ ಮಾತಾಡೋದು ನೋಡಿ ಅವ್ರು ಈಸಿ ಅನ್ಕೋಬಿಟ್ಟಿದ್ದಾರೆ ಜಯಂತ್. ಈಗ ನೋಡಿ, ಅವರು ಕೂಡ ಈಸಿ ಅನ್ಕೊಂಡ್ ಬಂದ್ರು. ಇಲ್ಲಿ ಒಂದು ದಿನ ಹಾಫ್ ಡೇ ಆಗ್ತಿಲ್ಲ ಅವ್ರ ಕೈಲಿ. ನೀವೆಲ್ಲ ಇಷ್ಟು ಇದ್ದಿ ಪಾಸ್ಔಟ್ ಆಗಿ ಹೋಗ್ತಾ ಇದ್ದೀರಾ. ಅದ್ ನೀವೇ ಹೇಳಿ, ಏನ್ ಹೇಳ್ತೀರಾ? ಬರಬೇಡಿ ಅಂತ ಹೇಳಿ. ಓಕೆ ಫೈನ್. ಲೈಕ್ ದಟ್ಸ್ ವಾಟ್ ನಾನು ಲಾಸ್ಟ್ ವಿಡಿಯೋ ಅಲ್ಲೆಲ್ಲ ಹೇಳ್ದಂಗೆ, ಲೈಕ್ ಪ್ಯಾಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಲೈಕ್ ಪ್ಯಾಷನ್ ಇತ್ತು ಅಂತ ಆದರೆ ಯಾರಿಗೆ ಯಾವ್ದು ಕೂಡ ಹೆವಿ ಅಂತ ಅನ್ಸೋದಿಲ್ಲ, ಲೈಕ್ ಆಗೋದಿಲ್ಲ ಅಂತ ಅನ್ಸೋದೇ ಇಲ್ಲ. ಸೊ ನಾವು ಫಸ್ಟ್ ಬಂದವ್ರಿಗೆ ಕೇಳೋದೇನೆ, ಏನಕ್ಕೆ ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಚೂಸ್ ಮಾಡಿದ್ರಿ, ಏನಕ್ಕೆ ವಿ.9 ಇವೆಂಟ್ಸ್ ಚೂಸ್ ಮಾಡಿದ್ರಿ ಅಂತ. ಇನ್ ಕೇಸ್ ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಪ್ಯಾಷನ್ ಇತ್ತು ಅಂತ ಆದ್ರೆ ಅಷ್ಟೇ ನಾವು ಎಕ್ಸೆಪ್ಟ್ ಮಾಡ್ಕೋತೀವಿ. ಆ ಟೈಮಲ್ಲಿ ನಿಜಾನೇ ಹೇಳಿರ್ಬೇಕಂತ ಇಲ್ಲ. ಲೈಕ್ ಕೆಲವ್ರಿಗೆ ಕಲಿಬೇಕು ಅನ್ನೋದು ಆ ಜೋಶ್ ಇರುತ್ತೆ, ಲೈಕ್ ಆ ಫೀಲ್ಡಲ್ಲಿ ಅಮೌಂಟ್ ಇರುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಸೊ ಆ ಟೈಮಲ್ಲಿ ಅದೊಂದು ಲೈಕ್ ಜೋಶ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಆ ಜೋಶ್ ಪ್ಯಾಷನ್ ಅಲ್ಲ. ಆ ಪ್ಯಾಷನ್ ಬರಬೇಕು. ಲೈಕ್ ಆ ಫೀಲ್ಡಲ್ಲಿ ನಾನು ಸಸ್ಟೈನ್ ಆಗ್ತೀನಿ, ಆ ಫೀಲ್ಡಲ್ಲಿ ನಾನು ನಿಜವಾಗ್ಲೂ ಹೆಸರು ಮಾಡ್ತೀನಿ. ಈಗ ಸಸ್ಟೈನ್ ಆಗಬೇಕು, ಹೆಸರು ಮಾಡಬೇಕು ಒಂದು ಸ್ವಲ್ಪ ದಿವಸ, ಆಮೇಲೆ ನೀವು ಅಮೌಂಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ಬೋದು. ಸೊ ದಟ್ಸ್ ವಾಟ್ ಅವ್ರು ಹೇಳ್ದಂಗೆ, ಸರ್ ಹೇಳ್ದಂಗೆ, ಇನ್ ಕೇಸ್ ನಿಮ್ಗೆ ಪ್ಯಾಷನ್ ಇಲ್ಲ, ಲೈಕ್ ಬರೀ ಅಮೌಂಟ್ ನೋಡಿ ಬರ್ತೀರಾ ಅಂತಂದರೆ ಈ ಫೀಲ್ಡಲ್ಲ. ಅಮೌಂಟ್ ಇದೆ, ನಾನು ಮೊನ್ನೆ ಕೂಡ ಹೇಳಿದೆ, 100ಗೆ 200% ಅಮೌಂಟ್ ಇದೆ. ಬಟ್ ವರ್ಕ್ ಮಾಡಬೇಕಲ್ಲ. ವರ್ಕ್ ಮಾಡ್ದಲ್ಲಿ ಅಮೌಂಟ್ ಬಾ ಅಂತಂದ್ರೆ ಎಲ್ಲಿಂದ ಬರುತ್ತೆ? ಯಾವ ಫೀಲ್ಡಲ್ಲೂ ಬರೋಲ್ಲ. ಅಮೌಂಟ್ ಇದೆ ಅಂದಿದ ತಕ್ಷಣ ಲೈಕ್ ಆಸೆಯಿಂದ ಬಂದು ನೀವು ನಿರಾಸೆ ಆಗೋದು ಬೇಡ. ಅದೇ ಅಮೌಂಟ್ ಮಾಡ್ಬೇಕಂತಾದರೆ ಆ ಹಾರ್ಡ್ ವರ್ಕ್ ಮಾಡ್ತೀನಿ, ಲೈಕ್ ಏನೇ ಇದ್ರೂ ನಾನು ಫೇಸ್ ಮಾಡ್ತೀನಿ. ಈ ರೀತಿ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ರೆಡಿ ಇದ್ದರೆ ಇವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್, ಇಲ್ಲ ಅಂತಾದರೆ ಐ ಆಮ್ ಸಾರಿ, ಈ ಫೀಲ್ಡ್ ಫಿಟ್ ಆಗೋದಿಲ್ಲ. ಆ್ಯಂಡ್ ಎಕ್ಸ್ಪೆಷಲಿ ವಿ.9 ಇವೆಂಟ್ಸ್ ಬರೋದು ಬೇಡ. ಅದೇ ಪ್ಯಾಷನ್ ಇಲ್ಲ ನಾನು ಜಸ್ಟ್ ಅವಾಗ ಹೇಳ್ದಂಗೆ ಅಮೌಂಟಿಗೆ ಮಾತ್ರ ಬರ್ತೀನಿ ಅನ್ನೋರು ಲೈಕ್ ವಿ.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಚೂಸ್ ಮಾಡೋಕ್ಕೆ ಹೋಗಬೇಡಿ. ನಮಗೂ ಹೇಳ್ಕೊಡೋಕೆ ಕಷ್ಟ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಪ್ಯಾಷನ್ ಇಲ್ಲ ಅಂತ ಆದರೆ ನಾವೆಲ್ಲಿಂದ ಹೇಳ್ಕೊಡೋದು? ಈಗ ಅವಾಗಿಂದ ಒಂದು ಗಾದೆ ಹೇಳ್ಕೊಬರ್ತಾರೆ, ಕುದುರೆಗೆ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ಬೋದು ಪಾಂಡ್ ಹತ್ರ, ನೀರು ಕುಡ್ಸೋಕ್ಕಾಗೋದಿಲ್ಲ ಅಂತ. ಸೊ ಅದೇ ರೀತಿ ಲೈಕ್ ನಿಮ್ಗೆ ಪ್ಯಾಷನ್ ಇತ್ತು ಅಂತ ಆದರೆ ನಾವೇನೇ ಗೈಡೆನ್ಸ್ ಕೊಟ್ಟರು ತೊಗೋತೀರ. ನಿಮ್ಗೆ ಪ್ಯಾಷನ್ನೇ ಇಲ್ಲ, ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ, ಏನು ತೊಗೋತೀರ? ಸೊ ಫೈನಲಿ ಅದೇ, ನಿಮಗೆ ಇದೆಲ್ಲ ಇಲ್ಲ ಅಂತಂದರೆ ವಿ.9 ಇವೆಂಟ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಬೇಡ, ಇದನ್ನು ಚೂಸ್ ಮಾಡಬೇಡಿ, ಯಾರು ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಹಾಗೆ ಈಗ ಎಷ್ಟೊಂದು ನಮ್ಮ ಬಾಯ್ಸ್ ಪೇರೆಂಟ್ಸ್ ನೋಡ್ತಾ ಇರ್ತೀರ, ಜಯಂತ್ ಮಾತು ಕೇಳಿದ್ದೀರ. ಎಷ್ಟೊಂದು ವುಮೆನ್, ಹೆಣ್ಮಕ್ಳು, ನಾನು ಇಂಡಿಪೆಂಡೆಂಟಾಗಿ ಬದುಕಬೇಕು, ಏನಾದರೂ ಮಾಡಬೇಕು, ಈ ಫೀಲ್ಡಲ್ಲೂ ನಾನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿರೋರು ತುಂಬ ಜನ ಇದ್ದೀರಾ. ಆ್ಯಂಡ್ ತುಂಬ ಜನ ನಮ್ಗೆ ಇಂಟ್ರ್ವ್ಯೂಗೂ ಅಟೆಂಡ್ ಮಾಡಿದ್ದೀರಾ,
ಎಷ್ಟೊಂದು ಜನಕ್ಕೆ ರಿಜೆಕ್ಟ್ ಮಾಡಿದ್ದೀವಿ. ಯಾಕೆ ರಿಜೆಕ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ನಾನು ಸಾರಿ ಅಂತ ಕೇಳಲ್ಲ, ನಿಮಗೆ ಗೊತ್ತಿರುತ್ತೆ, ನಾನು ಹೇಳಿರ್ತೀನಿ ನಿಮಗೆ ಫೈನಲ್ ಏನಕ್ಕೆ ರಿಜೆಕ್ಟ್ ಮಾಡಿದ್ದೀವಿ ಅಂತ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಕೆಲವ್ರು ತುಂಬಾನೇ ಬೇಜಾರಾಗಿ ಹೋಗಿದ್ದೀರಾ. ನನಗೆ ದುಡ್ಡು ಮಾಡೋ ಇಂಟೆನ್ಷನ್ ಇಲ್ಲ. ಇನ್ಸ್ಟಿಟ್ಯೂಟ್ ಇದು ಒಂದು ಹೆಮ್ಮರವಾಗಿ ಬೆಳಿಬೇಕು ಅಂತ ಅನ್ಕೊಂಡಿದೀವಿ, ಇಲ್ಲಾಂದ್ರೆ ಗ್ರೋನೇ ಆಗೋದು ಬೇಡ. ಅದು ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ ಮಾಡಿರುವಂತ ಈ ಇನ್ಸ್ಟಿಟ್ಯೂಟ್. ನಮ್ದು ಈವೆಂಟ್ಸ್ ಕಂಪನಿ ಇದೆ, ಅದ್ರ ಜೊತೆಗೆ ಇನ್ಸ್ಟಿಟ್ಯೂಟ್ ಮಾಡಿದೀವಿ. ಈ ಕ್ವಾಲಿಟಿ ನಾನು ಕೊಡಕ್ಕಾಗ್ತಾ ಇಲ್ಲ, ನೀವು ಕನ್ಸ್ಯೂಮ್ ಮಾಡ್ತಿಲ್ಲ ಅಂತಂದ್ರೆ ಇನ್ಸ್ಟಿಟ್ಯೂಟೇ ಬೇಡ, ಕ್ಲೋಸ್ ಮಾಡೋಣ. ಓನ್ಲಿ ಈವೆಂಟ್ಸ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ. ನಿಮ್ಗೆ ಬೇಕಾಗಿರೋದು ಹ್ಯಾಪಿನೆಸ್ ಅಲ್ವಾ? ಇದರಲ್ಲಿ ಜಾಬ್ ಕ್ರಿಯೇಟ್ ಮಾಡೋದು ಬೇಡ. ಎಷ್ಟೊಂದು ಜನಕ್ಕೆ ಜಾಬ್ಗಳು ನೀಡಿದೆ, ಅವ್ರಿಗೆ ಜಾಬ್ ಕೊಡ್ಬೋದು ಇದರಲ್ಲಿ. ಎಷ್ಟೊಂದು ಈವೆಂಟ್ ವೆನ್ಯೂಗಳಿಗೆ ಒಳ್ಳೊಳ್ಳೆ ಎಂಪ್ಲಾಯೀಸ್ಗಳು ಬೇಕಾಗ್ತಾರೆ, ಒಳ್ಳೊಳ್ಳೆ ಆರ್ಗನೈಸರ್ಸ್ ಬೇಕಾಗ್ತಾರೆ, ಅವ್ರನ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ಮಾಡಿದ್ದು. ಎಷ್ಟೋ ನಮ್ಮ ಸೀನಿಯರ್ಸ್ಗೆ ಅವ್ರಿಗೆ ಬ್ಯಾಕ್ ಎಂಡಲ್ಲಿ ಮ್ಯಾನ್ ಪವರ್ಗಳು ಬೇಕಾಗ್ತಾರೆ ಸಪೋರ್ಟ್ ಮಾಡೋಕ್ಕೆ ಅಂತ ನಾವು ಮಾಡಿದ್ದು. ಎಷ್ಟೊಂದು ಜನ ಕೆಲವರು ಒಂದು ತಿಂಗಳಲ್ಲಿ ಒಂದು ವಾರ ಕೆಲಸ ಮಾಡ್ತೀನಿ, 3 ವಾರ ಬೇರೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಇದನ್ನ ನಾನು ಪ್ಲಾನ್ ಮಾಡಿ ಸಂಸ್ಥೆ ಮಾಡಿದ್ದು. ಇದೆಲ್ಲ ನಿಮ್ಗೆ ಬೇಡ, ನಿಮ್ಗೆ ಕನ್ಸ್ಯೂಮ್ ಆಗ್ತಾ ಇಲ್ಲ, ನಿಮ್ಗೆ ಬರೀ ಹ್ಯಾಪಿನೆಸ್ ಬೇಕು ಅಂತ ಅಂದ್ರೆ ನಾವು ಓನ್ಲಿ ಈವೆಂಟ್ಸ್ನ ಮಾಡ್ತಾ ಹೋಗ್ತೀವಿ. ನಾವು ಕೂಡ ಒಂದು 10-20 ಜನನ ಅಪಾಯಿಂಟ್ ಮಾಡಿಕೊಂಡು ಎಂಪ್ಲಾಯ್ಗಳನ್ನ ಈವೆಂಟ್ಸ್ನ ರನ್ ಮಾಡ್ತೀವಿ. ಇನ್ಸ್ಟಿಟ್ಯೂಟ್ ಇಷ್ಟು ಡಿಫಿಕಲ್ಟ್ ಆಗಿ ಮಾಡಿದ್ದೀನಿ ಯಾಕೆ ಅಂದರೆ ಇಲ್ಲಿ ಪಾಸ್ಔಟ್ ಆಗಿ ಹೋದ್ಮೇಲೆ 100% ಅವರು ಸಸ್ಟೈನ್ ಆಗೇ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ನೀವೇ ಹೇಳಿ, ಇಲ್ಲಿ ಹೋದ್ಮೇಲೆ ನಿಮ್ಮ ಲೈಫಲ್ಲಿ ಸಸ್ಟೈನ್ ಆಗ್ತೀರಾ ಇಲ್ವಾ, ದುಡ್ಡು ಮಾಡ್ಬೋದಾ ಇಲ್ವಾ, ನಿಮ್ಗೆ ಎಷ್ಟು ಆಫರ್ಗಳು ಬಂದಿದೆ, ನಿಮ್ಮ ಮೇಲೆ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ. V.9 ಈವೆಂಟ್ಸ್ ಇಂದ ನಿಮ್ಗೆ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋ ವ್ಯಾಲ್ಯೂ ಕ್ರಿಯೇಟ್ ಆಗಿದೆಯಾ ಇಲ್ವಾ, ಡೈರೆಕ್ಟ್ ಹೇಳಿ ಜಯಂತ್ ಸರ್. ಆಪರ್ಚುನಿಟೀಸ್ ತುಂಬ ಬಂದಿದೆ, ಈಗ ಕೂಡ ತುಂಬ ಆಪರ್ಚುನಿಟೀಸ್ ಇದೆ. ನನಗೆ ಲೈಕ್ ಅದೊಂದು ಹುಚ್ಚಿದೆ, ಇಲ್ಲ ನಾನು ಮಾಡಲೇಬೇಕು, ನಾನು ಕಲ್ತ್ಕೊಳ್ಳೇಬೇಕು. ಐ ಲವ್ ಲರ್ನಿಂಗ್ ನ್ಯೂ ಥಿಂಗ್ಸ್. ನನಗೆ ಹೊಸ ಹೊಸ ವಿಚಾರ ಕಲ್ತ್ಕೊಳ್ಳೋದಂದ್ರೆ ಭಾಳ ಇಷ್ಟ. ಸೊ ಅದಕ್ಕೋಸ್ಕರ ಲೈಕ್ ಇಲ್ಲ ನಾನು ನೆಕ್ಸ್ಟ್ ಏನೋ ಮಾಡಬೇಕು. ಸೊ ಆ ರೀತಿ ಒಂದು ಪ್ಯಾಷನ್ ಇದೆ. ಸೊ ಮೇಯ್ನ್ ಅದೇ, ನಾನು ಏನಕ್ಕೆ ಈ ಪ್ಯಾಷನ್ ಅನ್ನೋ ವರ್ಡ್ ಜಾಸ್ತಿ ಉಪಯೋಗಿಸ್ತೀನಿ ಅಂತ ಆದರೆ, ಆ ಪ್ಯಾಷನ್ ಇದ್ರೆ ಅಲ್ವಾ ಏನಾದರೂ ಮಾಡೋಕ್ಕಾಗೋದು, ಇಲ್ಲ ಅಂತಂದ್ರೆ ಮಾಡೋಕ್ಕಾಗಲ್ಲ. ಆ್ಯಂಡ್ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟಲ್ಲಿ ಲೈಕ್ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಕಾನ್ಸೆಪ್ಟ್ ಕೂಡ ಹೌದು. ಸ್ಟಾರ್ಟಿಂಗ್ ಲೈಕ್ ಬಂದು 3 ಡೇಸ್ಗೆ ನಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗಿತ್ತು. ಡನ್. ಭಾಳ ಯೋಚನೆ ಮಾಡಿ ಈ ಇನ್ಸ್ಟಿಟ್ಯೂಟ್ ಚೂಸ್ ಮಾಡೋಕ್ಕೆ ಮುಂಚೆ. ಹಾಗೆ ಒಂದು ಹೆಣ್ಮಕ್ಳಿಗೆ ಕನಸಿರುತ್ತೆ. ನಾನು ಹೇಳೋದ್ಕಿಂತ ಮೇನಕಾ ಮ್ಯಾಮ್ ಎಷ್ಟು ಸೇಫ್ಟಿ ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಹೆಣ್ಮಕ್ಳಿಗೆ. ಒಂದು ಆಫೀಸ್ ಬರಬೇಕಾದ್ರೆ ಹೇಗೆ ಚೆಕ್ ಇನ್ ಮಾಡಬೇಕು, ಚೆಕ್ಔಟ್ ಮಾಡಬೇಕು, ಮನೆಗೆ ಹೋದ್ಮೇಲೆ ಹೇಗೆ ನೀವು ಮೆಸೇಜ್ ಮಾಡಬೇಕು ರೀಚ್ ಅಂತ, ಅದಾದಮೇಲೆ ನಿಮ್ಮ ಸೇಫ್ಟಿ ಎಷ್ಟು ಮುಖ್ಯ, ನಿಮ್ಗೆ ಹೆಂಗೆ ನಾವು ಗೈಡ್ ಮಾಡ್ತಾ ಇದ್ದೀವಿ. ಮತ್ತೆ ಎಷ್ಟೊಂದು ಹೆಣ್ಮಕ್ಳು ಜಾಯ್ನ್ ಆಗಕ್ಕೆ ಬಂದಾಗ ನಾವು ರಿಜೆಕ್ಟ್ ಮಾಡಿ ಕಳ್ಸಿದೀವಿ. ತುಂಬಾ ಜನ ಹತ್ಕೊಂಡು ಹೋಗಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ನಾನೇನು ಮಾಡೋಕ್ಕಾಗಲ್ಲ, ನಾನು ಜಸ್ಟ್ ಏನೋ ಒಂದು ಮೋಟಿವೇಶನ್ ಅಲ್ಲಿ ಬಂದ್ಬಿಡ್ತಿದ್ದೀರಾ ಅಂದ್ರೆ ನೋ ಚಾನ್ಸ್ ಇಲ್ಲ. ನಾನು ಹೆಂಗೆ ಹೇಳ್ಕೊಡ್ಲಿ ಅದು? ನಿಮ್ಗೆ ಓನ್ಲಿ ಬಲೂನು, ಫ್ಲವರು, ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲ, ತುಂಬಾ ಇನ್ಸ್ಟಿಟ್ಯೂಟ್ಗಳಿದೆ. ಒಂದು ಎರಡನೇ ಪಾಯಿಂಟ್, ನಾನು ಹೇಳ್ಕೊಡ್ಬೇಕು ಅಂದ್ರೆ ಎಷ್ಟು ದಿನದಲ್ಲಿ ಹೇಳ್ಕೊಡ್ಬೋದು ಜಯಂತ್? ನಾನು 10 days ಅಲ್ಲೇ ಕೊಡಿ. ಎಷ್ಟು ದಿನದಲ್ಲಿ ಇಷ್ಟನ್ನು 15 ವರ್ಷ ನಾನು ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, B2C, B2B, B2B2C ಎಲ್ಲ ಕಲ್ತ್ಕೊಂಡು ಬಂದಿದ್ದೀನಿ. ನಮ್ಮ ಸೀನಿಯರ್ಸ್ ಇಂದ, ವೆನ್ಯೂ ಓನರ್ಸ್ ಇಂದ, ವೆಂಡರ್ಗಳಿಂದ ಎಲ್ಲಾನು ಕಲ್ತ್ಕೊಂಡು ಬಂದು ಒಂದು ಪ್ರೋಟೋಕಾಲ್ ಮಾಡಿದ್ದೀನಿ. ಇದಕ್ಕೆ ನಾನೇನ್ ಮಾಡಿದ್ದೀನಿ, 45 days ಕೋರ್ಸ್ ಮಾಡಿ, ಅದ್ರ ಆದ್ಮೇಲೆ 1 month ಇಂಟರ್ನ್ಶಿಪ್ ಮಾಡಿ, ಅದಾದ್ಮೇಲೆ 100% ಜಾಬ್ ಪ್ಲೇಸ್ಮೆಂಟ್ ಮಾಡಿ. ಈ ಕೋರ್ಸಲ್ಲಿ ನೀವೇನು ಕಲೀಲಿಲ್ಲ, ನಾವೇನು ಹೇಳ್ಕೊಟ್ಟಿಲ್ಲ ಅಂದ್ರೆ ನೀವು ಕಟ್ಟಿರೋ ಅಂತ ಅಮೌಂಟ್ ರೀಫಂಡ್ ಮಾಡಿ. ಓನ್ಲಿ ನಿಮ್ ಬಲೂನು, ಫ್ಲವರ್ ಬೇಕು ಅಂದ್ರೆ ಎಷ್ಟು ದಿನದಲ್ಲಿ ಹೇಳ್ಕೊಡ್ಬೋದು? ಎಷ್ಟು ದಿನ ಹೇಳಿ?
ಹಾರ್ಡ್ಲಿ ನೀವು ಎಫೆಕ್ಟಿವ್ ಆಗಿ ಕಲ್ತ್ಕೋತೀರ ಅಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 10 days ಇಸ್ ಮೋರ್ ದೆನ್ ಎನಫ್. 10 days ಅಲ್ಲಿ ಜಸ್ಟ್ ಬಲೂನ್ ಮತ್ತೆ ಫ್ಲವರ್ ಕಲಿಯೋದು ಮೋರ್ ದೆನ್ ಎನಫ್. ಅಷ್ಟು ಡ್ಯೂರೇಷನ್ ಅಲ್ಲಿ ಕಲ್ತ್ಕೊಂಡು ಮುಗಿಸ್ಕೋಬಹುದು. ಅವ್ರು ಹೇಳಿದ್ರು ಇನ್ನ ಬೇಗ ಹೇಳ್ಕೊಡ್ಬೇಕಾ, ಇನ್ನ ಬೇಗ ಹೇಳ್ಕೊಡ್ತೀವಿ. ಯಾಕೆ ಅರ್ಥ ಆಗ್ತಾ ಇಲ್ಲ ಎಲ್ರಿಗೂ ಜಯನ್? ಯಾಕೆ ಅರ್ಥ ಆಗ್ತಾ ಇಲ್ಲ? ಎಕ್ಸ್ಪೆಷಲಿ ನಮ್ ಕನ್ನಡ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಬಂದಿದೀವಿ ಗೊತ್ತಾ? ನೀವು ನಮ್ ಕಂಪ್ಲೀಟ್ ಸ್ಟೋರಿ ಹೋಗಿ ನೋಡಿ, ನಮ್ ಇನ್ಸ್ಟಾಗ್ರಾಮ್ ನೋಡಿ, ನಮ್ ವೆಬ್ಸೈಟ್ ನೋಡಿ, ನಮ್ ಯೂಟ್ಯೂಬ್ ನೋಡಿ. ಸಾವಿರ ಕಂಟೆಂಟ್ ನಾನು ಹೈಡ್ ಮಾಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ. ನೀವು ನೋಡಕ್ ಆಗಲ್ಲ. ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ನಿಮ್ ಮೈಂಡ್ ಸೆಟ್ ಕೂಡ 10 ರಿಂದ 15 ಸೆಕೆಂಡ್ ಇರುತ್ತೆ, ಹಿಂಗ್ ಸ್ಕ್ರಾಲ್ ಆಗ್ತಾ ಇರುತ್ತೆ. ಯಾಕಂದ್ರೆ ನೀವು ನನ್ನ ಪೇಜ್ ಮಾತ್ರ ನೀವು ಫಾಲೋ ಮಾಡ್ತಾ ಇರಲ್ಲ, ತುಂಬಾ ಪೇಜ್ಗಳನ್ನ ಫಾಲೋ ಮಾಡ್ತಾ ಇರ್ತೀರಾ. ನಿಮ್ಗೆ ಒಂದೇ ಪೇಜ್ ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಇರಕ್ ಆಗಲ್ಲ. ಮಿನಿಮಮ್ ಒಂದು 5-10 ಪೇಜ್ಗಳನ್ನ ನೋಡ್ತಾ ಇರ್ತೀರಿ, ಸ್ಕ್ರಾಲ್ ಮಾಡ್ತಾ ಇರ್ತೀರಾ. ನಮ್ದು ಒಂದೇ ಇವೆಂಟ್ಸ್ ಇನ್ಸ್ಟಿಟ್ಯೂಟಾ, ಇಲ್ಲ ನಮ್ದು ಇವೆಂಟ್ಸ್ ಒಂದೇ ಕಂಪನಿನಾ? ತುಂಬಾ ಇರುತ್ತೆ. ನೀವು ಹೋಗಿ ನೋಡಿ, ನಮ್ ಸ್ಟೂಡೆಂಟ್ ಡೈರೆಕ್ಟ್ ನಂಬರ್ಗಳಿದೆ, ಅವ್ರು ಡೈರೆಕ್ಟ್ ಮೆಸೇಜ್ ಮಾಡಿ ಮಾತಾಡಿ. ಯಾಕೆ ಕನ್ನಡ 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 ಅನ್ಕೊಂಡು ಇಷ್ಟು ಮಾಡ್ತಾ ಇದೀವಿ? ಕನ್ನಡ ಯಾಕೆ ಕನ್ಸ್ಯೂಮ್ ಮಾಡ್ತಾ ಇಲ್ಲ ಕನ್ನಡ ಕಂಟೆಂಟ್ ನ? ಇಂಥ ಬ್ಯೂಟಿಫುಲ್ ಎಂತ ಕಾನ್ಸೆಪ್ಟ್ ನ ಲಾಂಚ್ ಮಾಡಿದೀವಿ ಗೊತ್ತಾ ನಾವು? ಎಂತ ಬಿಗ್ ಪ್ರಾಬ್ಲಮ್. ನೀವು ನಂಬಲ್ಲ, ಸರ್ಕಾರಕ್ಕೆ ಸಪೋರ್ಟ್ ಆಗುವಂತ ಇನ್ಸ್ಟಿಟ್ಯೂಟ್ ಇದು. 2 ಎಕ್ಸಾಂಪಲ್ ನಿಮ್ಗೆ ಕೊಡೋದಾದ್ರೆ, ರೈಟ್ ಸೈಡ್ ಅಲ್ಲಿ ಬ್ಯಾಂಕ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಜನ ಇದ್ದಾರೆ. ಇವ್ರ ಮಧ್ಯದಲ್ಲಿ ಆನ್ಲೈನ್ ಆಫ್ಲೈನ್ ಎಷ್ಟೋ ಪ್ರಾಬ್ಲಮ್ಗಳು ಆಗ್ತಾ ಇತ್ತು. ಅದಕ್ಕೆ ಅಂತಾನೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಬಂತು, ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಯ್ತು ತಾನೆ. ಇದು ನಂಬರ್ 1 ಎಕ್ಸಾಂಪಲ್. ನಂಬರ್ 2 ಎಕ್ಸಾಂಪಲ್, ಸ್ನೇಹಿತರೆ ಎಲ್ಲರೂ ಕೂಡ ಇನ್ಸ್ಟಿಟ್ಯೂಟ್ ಓನರ್ಸ್, ಯಾರೆಲ್ಲ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇದ್ದೀರಾ, ಈ ಎಕ್ಸಾಂಪಲ್ ನಿಮ್ಗೆ ತುಂಬಾನೇ ಲಿಂಕ್ ಆಗುತ್ತೆ. ರೈಟ್ ಸೈಡ್ ಅಲ್ಲಿ ಇನ್ಸ್ಟಿಟ್ಯೂಟ್ಗಳಿದೆ, ಲೈಕ್ ಹೈಸ್ಕೂಲ್, ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ, ಇಂಜಿನಿಯರಿಂಗ್ ಕಾಲೇಜ್. ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಪಾಸ್ಔಟ್ ಆದ್ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಎಲ್ಲಿ ಯೂಸ್ ಆಗುತ್ತೆ? ಒಂದು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಕ್ಕೆ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಕ್ಕೆ, ಒಂದು ಜಾಬ್ ಅಪ್ಲೈ ಮಾಡಕ್ಕೆ. ಕರೆಕ್ಟ್? ಅಡಿಷನಲ್ ಆಗಿ ಇನ್ನೊಂದು ಹೆಲ್ಪ್ ಆಗುತ್ತೆ. ಏನಕ್ಕೆ? ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID ಎಲಿಜಿಬಿಲಿಟಿಗೆ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಅಲ್ವಾ? ರೈಟ್ ಸೈಡ್. ಲೆಫ್ಟ್ ಸೈಡ್ ಅಲ್ಲಿ V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಏನ್ ಮಾಡ್ತಾ ಇದೆ? ಇವ್ರು ಪಾಸ್ಔಟ್ ಆಗಿ ಬಂದ್ಮೇಲೆ, ಈ ಸರ್ಟಿಫಿಕೇಶನ್ ಪಾಸ್ಔಟ್ ಆಗಿ ಬಂದ್ಮೇಲೆ, ಈ ಸ್ಟೂಡೆಂಟ್ಗೆ B2B ಬಿಸ್ನೆಸ್ ಅಂದ್ರೆ ಏನು, B2C ಬಿಸ್ನೆಸ್ ಅಂದ್ರೆ ಏನು, B2B2C ಬಿಸ್ನೆಸ್ ಅಂದ್ರೆ ಏನು, ವೆಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ರೆಸ್ಪೆಕ್ಟ್ ಎವ್ರಿವನ್ ಅಂದ್ರೆ ಏನು, ಪೇಷನ್ಸ್ ಅಂದ್ರೆ ಏನು, ಇದನ್ನ ಹೇಳ್ಕೊಡ್ತಾ ಇದೀವಿ. ಈ ಸರ್ಟಿಫಿಕೇಶನ್, ಈ ಸ್ಕಿಲ್ಲು ಇವೆರಡು ಮರ್ಜ್ ಆಗಿ ನೀವೇನಾದ್ರೂ ಒಂದು ಕಂಪನಿಗೆ ಜಾಬ್ ಕೇಳ್ಕೊಂಡು ಹೋದ್ರೆ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ಸರ್ಟಿಫಿಕೇಶನ್, ಈ ಸ್ಕಿಲ್ಲು ಇವೆರಡು ಮರ್ಜ್ ಆಗಿ ನೀವೇನಾದ್ರೂ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ಓನ್ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಅದ್ರ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ನೀವು ಅಗ್ರಿ ಆಗ್ತೀರಾ ಇಲ್ವಾ? ಇಂಥ ಬಿಗ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಬರ್ತಾ ಇದೀವಿ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ಇಂಥ ಕಂಟೆಂಟ್ ಯಾಕೆ ಕನ್ಸ್ಯೂಮ್ ಮಾಡ್ತಾ ಇಲ್ಲ ನೀವು? ಓಕೆ, ಇದು ಬಿಗ್ ಪ್ರಾಬ್ಲಮ್ ಅಂತ ನೀವು ಅನ್ಕೊಂಡಿದ್ದೀರಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಾ, ಇದಕ್ಕಿಂತ ಇನ್ನೊಂದು ಬಿಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ. ಏನದು? ನೀವೊಂದು ಕಾಲೇಜಲ್ಲಿ ಓದಿದ್ದೀರಾ, ನೀವು ಫೇಲ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ನೀವೇನಂತೀರಾ? ಅಯ್ಯೋ ಕಾಲೇಜೇ ಸರಿ ಇಲ್ಲ, ಅಲ್ಲಿ ಫ್ಯಾಕಲ್ಟಿನೇ ಸರಿಯಾಗಿ ಪಾಠ ಮಾಡಿಲ್ಲ, ನಾನು ಹುಡುಗರ ಜೊತೆ ಸೇರ್ದೆ, ಇಲ್ಲ ಹುಡುಗಿರ್ ಜೊತೆ ಸೇರ್ದೆ, ನಾನು ಫೇಲ್ ಆದೆ, ನಾನು ಹಾಳಾದೆ. ಕರೆಕ್ಟ್ ಅಲ್ವಾ? ಎಷ್ಟೊಂದು ಜನ ಈ ಟಾಕ್ ಮಾತಾಡ್ಕೊಂತೀರಾ ಅಲ್ವಾ? ನಿಮ್ಗಳಿಗೆ ಯಾರು ಲೈಫಲ್ಲಿ ಫೇಲ್ ಆಗಿದ್ದೀರಾ ಅವ್ರಿಗೆ ನಾನು ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡಿ ನೀವು ಗ್ರೋ ಆದ್ರೆ ಜಾಬ್ ಸಿಗಲ್ವಾ ಸ್ನೇಹಿತರೆ? ಇಲ್ಲ ನೀವೇನಾದ್ರೂ ಓನ್ ಆಗಿ ಸ್ಟಾರ್ಟ್ ಮಾಡಿದ್ರೆ ನೀವು ಕ್ಲಿಕ್ ಆಗಕ್ಕಾಗಲ್ವಾ? ಮತ್ತೆ ಆ ಇನ್ಸ್ಟಿಟ್ಯೂಟ್ಗೆ ನಿಮ್ಗೆ ಏನಾದ್ರೂ ಬ್ಯಾಡ್ ನೇಮ್ ಬರುತ್ತಾ? ಇದನ್ನ ನಾವು ಸಪೋರ್ಟ್ ಮಾಡಕ್ ಬಂದಿದೀವಿ ಸ್ನೇಹಿತರೆ. ಇನ್ನ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಯಾಕೆ ಅಂತ ಅಂದ್ರೆ ಎಲ್ಲ ನಮ್ಮ ಪೇಜಲ್ಲಿ ಇದೆ, ಹೋಗಿ ನೋಡಿ. ನಮ್ಮ ಇನ್ಸ್ಟಿಟ್ಯೂಟ್ ಮತ್ತೆ ಈಗಿನಿರೋ ಇನ್ಸ್ಟಿಟ್ಯೂಟ್ಗಳು ನಾವಿಬ್ರು ಮರ್ಜ್ ಆದ್ರೆ ಸರ್ಕಾರಕ್ಕೆ ಸಪೋರ್ಟ್ ಮಾಡುವಂತ ಕಾನ್ಸೆಪ್ಟ್ ಇದೆ ಇದು. ನಾನು ಅದನ್ನ ಹೇಳೋದೇ ಇಲ್ಲ, ಬಿಡಿ, ನೀವೇ ಹೋಗಿ ನೋಡಿ ವಿಡಿಯೋಗಳಲ್ಲಿ. ಇಲ್ಲ ನೆಕ್ಸ್ಟ್ ಯಾವ್ದಾದ್ರು ಒಂದು ಪಾಡ್ಕಾಸ್ಟಾ ಓಕೆ, ನನ್ನ ಸ್ಟ್ರಗಲ್ ಸ್ಟೋರಿ ಹೇಳಿ ಅಂತಾರೆ ಎಲ್ಲ ಪಾಡ್ಕಾಸ್ಟ್, ಎಲ್ಲ ಇಂಟ್ರೂಲಿ.
ಯಾಕೆ ನನ್ನ ಸ್ಟ್ರಗಲ್ ಸ್ಟೋರಿ ಬೇಕು? ನನ್ನ ಸ್ಟ್ರಗಲ್ ಸ್ಟೋರಿ ಹೇಳಿದ್ರೆ ಎಷ್ಟೊಂದ್ ಜನ ಮೋಟಿವೇಶನ್ ಆಗಲ್ಲ, ಭಯ ಆಗುತ್ತೆ ಅವ್ರಿಗೆ, ಈ ಫೀಲ್ಡ್ಗೆ ಬರಲ್ಲ, ಅಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಂದಿದೀವಿ. ಎಲ್ರು ಅವ್ರವ್ರದೇ ಆದಂತ ಸ್ಟ್ರಗಲ್ ಮಾಡಿರ್ತಾರೆ. ಎಂತ ಹ್ಯೂಜ್ ಕಾನ್ಸೆಪ್ಟ್ ಈಗಿನಿರೋ ಜನರೇಷನ್ಗೆ, ತಂದೆ ತಾಯಿಗಳಿಗೆ ಎಲ್ಲಾರ್ಗು ಯೂಸ್ ಆಗುವಂತ ಕಾನ್ಸೆಪ್ಟ್ ತಂದಿದ್ದೀನಿ. ನಿಮ್ಮಗಳಿಗೆ ಆಸೆ ಏನು? ನನ್ನ ಮಗ ಮಗಳು ಗ್ರೋ ಆಗ್ಬೇಕು, 4-6 ಜನಕ್ಕೆ ಗುರ್ತಿಸ್ಕೊಳ್ಳುವಂತ ವ್ಯಕ್ತಿ ಆಗ್ಬೇಕು ಅಂತ ಸ್ಕಿಲ್ ಡೆವಲಪ್ಮೆಂಟ್ ಇಂಥ ಇನ್ಸ್ಟಿಟ್ಯೂಟ್ ಮಾಡಿದೀವಿ. ಅರ್ಥನೇ ಮಾಡ್ಕೊಂತ ಇಲ್ಲ ನೀವು. ನನಗೆ ಏನ್ ಪರ್ಸನಲ್ ಬ್ರ್ಯಾಂಡ್ ಮಾಡಿ ಒಂದ್ ಗ್ರೋ ಆಗಿ ದೊಡ್ಡ ವಿಷಯ ಅಲ್ಲ, ಸ್ವಾರ್ಥತನ ಇಲ್ಲ ನಮ್ಮಲ್ಲಿ. ನಾನು ಒಬ್ನೇ ಬೆಳಿಬೇಕು ಅನ್ನೋದು. ಯಾಕೆ ಟೀಮ್ ವರ್ಕ್, ಗ್ರೋ ಟುಗೆದರ್ ಅಂತ ಎಲ್ಲ ಹಾಕೊಂಡಿದೀನಿ. ನಾನ್ ಪಟ್ಟಿರೋ ಕಷ್ಟ ನನ್ನ ಜೊತೆಲಿರೋ ಪಡಬಾರ್ದು ಅಂತ ಐ ಆಮ್ ಟೆಲ್ಲಿಂಗ್ ಯು. ನೀವು ಇದನ್ನ ನೋಡ್ಬಿಟ್ಟು ಎಮೋಷನಲ್ ಆಗೋದು, ಅಯ್ಯೋ ಪಾಪ ಅನ್ನೋದು ಬೇಡ. ಕಷ್ಟ ಪಡ್ತಾ ಇದೀವಿ. ಟ್ಯಾಲೆಂಟ್ ಇರೋರ್ಗ್ ಮಾತ್ರ ರೆಕಗ್ನೈಸ್ ಮಾಡ್ಕೊಳ್ಳಿ. ಈಗ ನಾನು ಸಕಲೇಶ್ವರ್ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ಕೊಂತೀನಿ. ಈಗ ಅವರು ಅಕಸ್ಮಾತ್ ಒಂದ್ 15 ದಿನ ಆದ್ಮೇಲೆ, 20 ದಿನ ಆದ್ಮೇಲೆ ಅವ್ರು ಏನಾದ್ರು ಹೇಳಿದ್ರೆ, ನನ್ನ ಕೈಲಿ ಆಗ್ತಾ ಇಲ್ಲ ಸರ್ ಅಂದಿದ್ರೆ, ಅವ್ರಿಗೂ ಟೈಮ್ ವೇಸ್ಟ್ ಆಗೋದು, ನಮಗೂ ಟೈಮ್ ವೇಸ್ಟ್ ಆಗೋದು. ಹೇಳಿರೋದು ಅರ್ಥ ಆಗ್ತಿರ್ಲಿಲ್ಲ ಅಂದಿದ್ರೆ, ಈ ತರ ಆದ್ರೂ ಡಿಸಿಷನ್ ತಗೊಳ್ಳಿ. ನಾನು ತುಂಬಾ ಪ್ರೌಡ್ ಫೀಲ್ ಆಗ್ತೀನಿ. ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಸಕಲೇಶ್ವರೇ. ಇವಾಗಂತ ಅಲ್ಲ, ನೀವ್ ಯಾವಾಗಾದ್ರೂ ಬನ್ನಿ. ನನ್ನಿಂದ ಏನಾದ್ರೂ ಸಪೋರ್ಟ್ ಬೇಕಾ? ಇಲ್ಲ ನಮ್ ಸ್ಟೂಡೆಂಟ್ಸ್ಗಳು ಅವ್ರು ಕಮ್ಮಿ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ, ಅವ್ರು ತುಂಬಾ ಒಳ್ಳೆ ಪ್ಯೂರ್ ಹಾರ್ಟ್ ಇರೋರು. ಎಲ್ರು ಕೂಡ, ಒಬ್ಬೊಬ್ರು ಕೂಡ ಅಂತವ್ರನ್ನ ನಾವು ರೆಡಿ ಮಾಡ್ತಾ ಇದೀವಿ. 100 ಜನ 200 ಜನನ ಕೋಚ್ ಮಾಡೋ ಅವಶ್ಯಕತೆ ಇಲ್ಲ. ನನ್ಗೆ 10 ಜನ ಸಾಕು, ಇಲ್ಲ ಒಬ್ರೇ ಗ್ರೋ ಆದ್ರ ಸಾಕು. ನನ್ ಮನ್ಸ್ ತೃಪ್ತಿ ಇರುತ್ತೆ. ಒಬ್ರು ಮಾತ್ರ ಗ್ರೋ ಆಗಿದಾರಪ್ಪ ಈ ಇನ್ಸ್ಟಿಟ್ಯೂಟ್ ಇಂದ, ಸಾಕು. ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಏನೂ ಇಲ್ಲ ಹೈಡ್. ಯಾರು ಕೂಡ ನಮ್ಮ ಇನ್ಸ್ಟಿಟ್ಯೂಟ್ ಜಾಯಿನ್ ಆಗ್ಬೇಡಿ. ಇನ್ ಮುಂದೆ ನಾವು ಡೇಟ್ನ ಅನೌನ್ಸ್ ಮಾಡಲ್ಲ, ಯಾವುದು ಅನೌನ್ಸ್ ಮಾಡಲ್ಲ. ಯಾಕೆ ಅಂತ ಅಂದ್ರೆ ಇದು ಡಿಫಿಕಲ್ಟ್ ಇನ್ಸ್ಟಿಟ್ಯೂಟ್, ಏನು ರಿಯಾಲಿಟಿ ಹೇಳೋ ಅಂತ ಇನ್ಸ್ಟಿಟ್ಯೂಟ್. ದಯವಿಟ್ಟು ಯಾರು ಕೂಡ ಜಾಯಿನ್ ಆಗಕ್ ಹೋಗ್ಬೇಡಿ ಸ್ನೇಹಿತರೆ. ಮೇಡಮ್, ಹೆಣ್ಮಕ್ಳು ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಗ್ರೋ ಆಗ್ಬೇಕು, ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ, ಬಿಫೋರ್ ಮ್ಯಾರೇಜ್ ಆಗ್ಲಿ ಆಫ್ಟರ್ ಮ್ಯಾರೇಜ್ ಆಗ್ಲಿ. ಅಂತವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ನಿಜ ಹೇಳಿ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಳ್ಳಿ. ನನ್ನ ಎಕ್ಸ್ಪೀರಿಯನ್ಸ್ ಅದು ಡಿಫ್ರೆಂಟ್ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಪೇಷನ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ಪೇಷನ್ಸ್ ಇರಬೇಕು. ಆಮೇಲೆ ಅದೇ ನಾವು ಚಿಂತೆ ಇರಬೇಕು. ನಿದ್ದೆನಲ್ಲಿ ಕೂಡ, ಡ್ರೀಮ್ಸ್ನಲ್ಲಿ ಕೂಡ ನನಗೆ ಬರೋದು ಹೆಂಗೋ ಒಂದು ಬದುಕಬೇಕು, ಹೆಂಗೋ ಒಂದು ಬಲಿಬೇಕು, ಹೆಂಗೋ ಒಂದು ಮಾಡಬೇಕು. ಪ್ರತಿ ಕ್ಷಣ ನನಗೆ ಅದೇ ಅನಿಸುತ್ತೆ, ಏನೋ ಒಂದು ಮಾಡಬೇಕು. ಏನೋ ಒಂದು ಮಾಡೋಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ನಮಗೆ. ಬಂದ ಕ್ಷಣನೇ ಏನು ಸಕ್ಸೀಡ್ ಆಗಲ್ಲ. ಫಸ್ಟ್ ಆಫ್ ಆಲು ಅದು ನಿಮ್ಮ ಟ್ಯಾಗ್ಲೈನ್ ಪ್ರಕಾರ ಒಂದೊಂದು ಕಲ್ಲು ಪಾಟ್ನಲ್ಲಿ ಹಾಕಿದ್ರೇ ಮೇಲೆ ನೀರು ಬರೋದು. ಆ ಥರನೇ ನಮ್ಮ ಈ ಹಾರ್ಡ್ ವರ್ಕ್ ಎಷ್ಟು ಕೊಡ್ತೀವೋ, ಎಷ್ಟು ನಾವು ಪೇಷನ್ಸ್ ಇರ್ತೀವೋ, ನಮಗೆ ಬರುತ್ತೆ ಹಿಂದೆ. ನಮ್ಗೆ ಖಂಡಿತಾಗಿ ಫಾರ್ಮಟ್ ಬರುತ್ತೆ ನಮಗೆ. ನನಗೆ ಹಂಗೆ ಅನಿಸುತ್ತೆ. ನಾನು ಯಾವಾಗೂ ಲೈಫ್ನಲ್ಲಿ ಬಿಡಲ್ಲ, ಯಾವ ವಿಷಯನೂ ಬಿಡಲ್ಲ. ಕಲ್ತ್ಕೊಂಡೇ ಇರ್ತೀನಿ. ಸಾಯೋವರೆಗೂ ನಾನು ಏನೋ ಒಂದು ಲರ್ನಿಂಗ್ ಮಾಡ್ತಾನೆ ಇರ್ತೀನಿ. ನನ್ನ ಪ್ರಕಾರ ಅದು. ಥ್ಯಾಂಕ್ ಯು ಮ್ಯಾಮ್. ಇಲ್ಲ, ನೀವು ನಿಮ್ಮ ಮಾತುಗಳು ತುಂಬಾ ಇದೆ. ನಾನು ಮೋಟಿವೇಶನ್ ಆಗಲಿ, ಆ ಒಂದು ಉಚಿತನ ಇದೆಯಲ್ಲ, ಅದು ಬೇಕಾಗಿರೋದು. ಎಷ್ಟೊಂದು ಜನ ಏನೋ ಮಾಡ್ಬಿಡೋಣ, ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ಇಂಪ್ರೆಸ್ ಆಗ್ಬಿಡ್ತಾರೆ ಮ್ಯಾಮ್. ಅದಲ್ಲ, ಕರೆಕ್ಟ್ ಅಲ್ವಾ? ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ಇಂಪ್ರೆಸ್ ಆಗ್ತಾರೆ. ಈ ಮನುಷ್ಯ ನನ್ಗೆ ತುಂಬಾ ನಾನೆಲ್ಲೂ ಎಮೋಷ್ನಲ್ ಆಗಲ್ಲ. ಎಷ್ಟು ಅವರ್ ಮಲ್ಗೋದು ನೀವು? ಕೊಡಿ, 3 hours ಮಲ್ಗೋದು. ತುಮಕೂರಿಂದ ಅಪ್ ಅಂಡ್ ಡೌನ್ ಮಾಡೋದು. ನಾನು ಇವ್ರು ಹೋಗೋವರೆಗೂ ಮಲಗಿರಲ್ಲ. 2 ಗಂಟೆ 1 ಗಂಟೆ ಆದ್ರು ಹೋದ್ರಾ? ಹ್ಞೂ ಸರ್ ಹೋಗ್ತಾ ಇದ್ದೀನಿ. ಯಾಕೆ ನೀವು ಅಷ್ಟು ಸ್ಟ್ರಗಲ್ ಮಾಡ್ತಿದ್ದೀರಾ? 3 hour ಮಲಗ್ತಾರೆ ಪ್ರತಿದಿನ. ಅವ್ರ ಮುಖ ನೋಡಿ, ಆ ಜೋಶು ಕಮ್ಮಿ ಆಗಿಲ್ಲ. ಯಾಕೆ ಅಂದ್ರೆ ನನ್ಗೆ ಏನಾದ್ರೂ ಮಾಡ್ಬೇಕು ಅನ್ನೋದಿದೆ. ನಂದೇ ಆದಂತ ಒಂದು ಪ್ರೋಟೋಕಾಲ್ಸ್ ಇದೆ. ನಾನು ಅದೇ ರೀತಿ ಹೋಗ್ಬೇಕು ಅಂತ ನಾನು ಹಾಕೊಂಡಿದ್ದೀನಿ. ಸೊ ಅದೇ ರೀತಿ ನಾನು ಹೋಗ್ತಾ ಇದ್ದೇನೆ. ಅಷ್ಟು ಉಚಿತನ ಯಾಕೆ? ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು. ಯಾಕೆ ಬರ್ತೀರಾ ಇಲ್ಲಿ V.9 ಇವೆಂಟ್ಸ್ಗೆ?
ಅಷ್ಟು ಏನು ಬೇಕಾಗಿಲ್ವಲ್ಲ. ನಿಮ್ಮ ಕೋರ್ಸ್ ಇರೋದು ಯಾವಾಗ ಡೇಟು? ಕೋರ್ಸ್ ಮುಗಿಬೇಕಾಗಿದ್ದು ಯಾವಾಗ? ಇದು ಇವಾಗ ಯಾವ ತಿಂಗಳಲ್ಲಿ ಇದ್ದೀರಾ? ಅಕ್ಟೋಬರ್ 10th ಇವ್ರು ಅಡ್ಮಿಷನ್ ಆಗಿರೋದು ಸ್ನೇಹಿತರೆ. ಇಲ್ಲೂವರೆಗೂ ಇದ್ದಾರೆ. ಯಾಕಿದ್ದೀರಾ? ಬೇಗ ಹೋಗ್ಬೇಕು ತಾನೆ, ಕೋರ್ಸ್ ಮುಗೀತು ತಾನೆ. ಅಂದ್ರೆ ಎವ್ರಿ ಡೇ ಇಸ್ ಅ ನ್ಯೂ ಡೇ. ಪ್ರತಿ ದಿವಸ ಹೊಸದು ಏನಾರು ಕಲ್ತ್ಕೊಳ್ಳೋ ಇದ್ದೇ ಇರುತ್ತೆ. ಲೈಕ್ ಇವತ್ತಿಗೆ ಮುಗೀತಂತಾದ್ರೆ ಮತ್ತೆ ನಾಳೆ ಏನೋ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆ ಈಚ್ ಅಂಡ್ ಎವ್ರಿ ಎಕ್ಸ್ಪೀರಿಯನ್ಸ್ ನಾನು ಈಗಿಂದನೇ ಗ್ಯಾದರ್ ಮಾಡ್ಕೊಂಡು ಹೋದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಅದಕ್ಕೋಸ್ಕರ ನಾನು ಈಚ್ ಅಂಡ್ ಎವ್ರಿ ಡೇ ಎಲ್ಲ ಸಿಚುವೇಶನ್ ಅಲ್ಲೂ ನಾನು ಲರ್ನಿಂಗ್ ನ ಗ್ರಾಪ್ ಮಾಡ್ಕೋತಾ ಇದ್ದೀನಿ. ಒಳ್ಳೇದಾಗ್ಲಿ ನಿಮಗೆ. ತುಂಬ ಹಾನೆಸ್ಟ್ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ವೆರಿ ಡಿಫಿಕಲ್ಟ್, ಈಸಿ ಅಲ್ಲ. ನೀವು ಸೋಷಿಯಲ್ ಮೀಡಿಯಾ ನೋಡಿ ಖುಷಿಯಾಗಿ ಮೋಟಿವೇಶನ್ ಆಗಿ ಬರಕ್ಕೆ ಹೋಗ್ತೀವಿ. ಈಗ ನೀವು ಬಿಜಾಪುರದಿಂದ ಬಂದಿದ್ದೀರಾ, ಓಕೆ. ನೀವು ಅಡ್ಮಿಷನ್ ಆಗಬೇಕು ಅಂತ ಅಂದರೆ ನಾನು ಎಷ್ಟು ಸಲ ನಿಮಗೆ ಟೆಸ್ಟ್ ಮಾಡಿದ್ದೀನಿ, ಎಷ್ಟೆಷ್ಟು ನಿಮಿಷ ಬಿಟ್ಟು ಕಾಲ್ ಮಾಡಿ ಅಂತ ನಾನು ಹೇಳಿದ್ದೀನಿ. ಸರ್ ನನಗೆ 4 to 5 ಟೈಮ್ಸ್ ನೀವು ಟೆಸ್ಟ್ ಮಾಡಿದ್ದೀರಾ. ಸೊ ನಾನು ಆ್ಯಕ್ಚುಲಿ ನಿಮ್ಗೆ ಕಾಲ್ ಮಾಡಿದ ಟೈಮ್ ಬೆಳಗ್ಗೆ 11 ಆಗಿತ್ತು. ಸೊ 11 ಕಾಲ್ ಮಾಡಿದಾಗ, ಸರ್ ನನ್ನ ಹೆಸರು ಪ್ರದೀಪ್, ನಾನು ಹಿಂಗೆ ಬಳ್ಳಾರಿಯಿಂದ ಕಾಲ್ ಮಾಡ್ತಿದ್ದೀನಿ ರಿಗಾರ್ಡಿಂಗ್ ಅಡ್ಮಿಷನ್ ಅಂತಂದೆ. ಸರಿ ಪ್ರದೀಪ್, ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ, ಇಲ್ಲ ಸರ್ ಈ ಥರ ನೋಡಿದೆ ನಾನು ಗೂಗಲ್ ಮುಖಾಂತರ ಅಂತ. ಹೌದಾ, ನಮ್ದು ಇನ್ಸ್ಟಾ ಐ ಡಿ ನೋಡಿದ್ದೀರಾ ಅಂತ ಕೇಳಿದ್ರಿ. ಇಲ್ಲ ಸರ್ ನೋಡಿಲ್ಲ. ಫಸ್ಟ್ ನೋಡಿ ಅದರಲ್ಲಿ ಏನು ನೋಡಲಿ ಸರ್ ಅಂದೆ. ಇಲ್ಲ ಈ ಥರ ನಾವು ವಿಡಿಯೋಸ್ ಎಲ್ಲ ಮಾಡಿದ್ದೀವಿ, ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ಲ ಇದೆ, ಸೊ ಸ್ವಲ್ಪ 1 hour ಟೈಮ್ ತೊಗೊಳ್ಳಿ, 1 hour ಟೈಮ್ ತೊಗೊಂಡು ಎಲ್ಲವನ್ನು ನೋಡ್ಕೊಂಬಿಟ್ಟು ಆಮೇಲೆ ನನಗೆ ಕಾಲ್ ಮಾಡಿ ಅಂತ ಹೇಳಿದೆ. ಸರಿ ಸರ್ ಫೈನ್ ಅಂತ ಅಂದ್ಕೊಂಡು ನಾನು ಎಷ್ಟಾಗುತ್ತೆ ಒಂದು 20 to 30 ವಿಡಿಯೋಸ್ ನೋಡಿದೆ. ಸೊ ನನಗೊಂದು ಇದು ಬಂತು ಮೈಂಡಲ್ಲಿ, ನಾನು ಅಂದ್ಕೊಂಡಿರೋ ಇದಕ್ಕೆ ಇಲ್ಲಿ ಹೋದರೆ ನಾನು ಸಕ್ಸೀಡ್ ಆಗ್ಬೋದು, ನಾನು ಕಲಿಬೋದು, ನಾನೇನು ಕಲಿಬೇಕಂತ ಬರ್ತಿದ್ದೀನಿ ಅದು ಇಲ್ಲಿ ಕಲಿಬೋದು. ಸೊ ಎಸ್ಪೆಷಲಿ ಏನಪ್ಪ ಕನ್ನಡದಲ್ಲಿ ಹೇಳ್ಕೊಡ್ತಿದ್ದಾರೆ. ಸೊ 0% ಹೈಡ್ ಇದೆ, 80% ಪ್ರಾಕ್ಟಿಕಲ್ ಇದೆ, 20% ಮಾತ್ರ ಥಿಯರಿ ಇದೆ. ಸೊ ಹೀಗಾಗಿ ನಾನು ಇಲ್ಲಿ ಹೋಗ್ಬೋದು, ಫೈನ್ ಅಂದ್ಕೊಂಡು ಮತ್ತೆ ನಾನು ಕಾಲ್ ಮಾಡಿದೆ. ಹೌದಾ ನೋಡಿದ್ರಾ ಸರ್, ನೋಡಿ ಏನು ಗೊತ್ತಾಯ್ತು ನಿಮ್ಗೆ? ಇಲ್ಲ ಸರ್ ನನಗೆ ಥೋರಲ್ಲಿ ತಿಳ್ಕೊಂಡೆ, ನಾನು ಇಲ್ಲಿ ಬಂದರೆ ನಾನು ಕಲಿಬೋದು, ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಸರಿ ಆಯಿತು, ಇನ್ನೊಂದು ಅವರ್ ವೇಟ್ ಮಾಡಿಬಿಟ್ಟು 4 ಗಂಟೆ ಕಾಲ್ ಮಾಡಿ ಸರಿ ಅಂತಂದ್ರೆ ಮತ್ತೆ 4 ಗಂಟೆವರೆಗೂ ವೇಟ್ ಮಾಡಿದೆ. ಮನೇಲಿ ಡಿಸ್ಕಷನ್ ಮಾಡಿದೆ, ನನ್ನ ತಂಗಿಗೆ ಹೇಳಿದೆ. ಸರಿ ಆಯ್ತು, ಮತ್ತೆ ಹಾಗಿದ್ರೆ ನಿನ್ಗೆ ಅನಿಸಿದ್ರೆ ಹೋಗು ಅವ್ರಿಗೆ ಕಾಲ್ ಮಾಡು, ಫಸ್ಟ್ ಕೇಳಿ ಏನಿದೆ ಅಂತ. ಸರಿ 4 ಗಂಟೆ ಕಾಲ್ ಮಾಡಿ. ಸರಿ ಆಯಿತು, ಏನು ಡಿಸಿಷನ್ ತಗೋ? ಇಲ್ಲ ಸರ್ ನಾನು ಮಾಡ್ತೀನಿ ಅಂದೆ. ಸರಿ ಆಯಿತು, ಫೀಸ್ ಸ್ಟ್ರಕ್ಚರ್ ಸರ್ ಬಿಡಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ ಸರ್, ನನಗೆ ಹೇಳಿದ್ರೆ ಒಂದು ಗೊತ್ತಾಗತ್ತೆ ಅಂದೆ. ಸರಿ ಆಯಿತು, ಅಲ್ಲಿವರೆಗೂ ನಿಮಗೆ ಒಂದು ಫಾರಮ್ ಕೊಡ್ತೀನಿ, ಆ ಫಾರಮ್ ಫಿಲ್ ಮಾಡಿಬಿಟ್ಟು ಕಳಿಸಿ ನನಗೆ, ಆಮೇಲೆ ನಿಮ್ಮದು ಆಧಾರ್ ಕಾರ್ಡು ನಿಮ್ಮದು ಒರಿಜಿನಲ್ ಫೋಟೋ ಕಳಿಸಿ ಅಂತ. ಸರಿ ಅಂತ ಅಂದ್ಕೊಂಡು ಮತ್ತೆ 1 hour ವೇಟ್ ಮಾಡಿದೆ. ಅರೌಂಡ್ 5:30, 6ಗೆ ಮತ್ತೆ ಕಾಲ್ ಮಾಡಿದೆ. ಸರ್ ಅಂದೆ, ಕಳಿಸಿದ್ರ? ಓಕೆ ಫೈನ್. ಸರಿ ಪ್ರದೀಪ್, ನಮ್ಮ ಫೀಸ್ ಸ್ಟ್ರಕ್ಚರ್ ಈ ಥರ ಇದೆ, 65,000 ಆಗುತ್ತೆ. ಸೊ ಆರ್ ಯು ಹ್ಯಾಪಿ? ನಿಮ್ಗೆ ಓಕೆನಾ ಅಂತ. ಹಾಂ ಸರ್ ನನಗೆ ಓಕೆ, ನಾನು ಮಾಡ್ತೀನಿ. ಅಂದರೆ ಇಲ್ಲಿ ಬರ್ತೀರಾ, ನೀವು ಮಾಡ್ತೀರಾ, ನೀವು ಕೊಟ್ಟರೆ ದುಡ್ಡು ಆಮೇಲೆ ಫೇಕ್ ಆದರೆ ನೀವು ಏನು ಮಾಡ್ತೀರಾ? ಇಲ್ಲ ಸರ್ ನನಗೆ ಆ ರೀತಿ ಯಾವುದೇ ರೀತಿ ಅನಿಸಿಲ್ಲ, ನಂಗೆ ನಂಬಿಕೆ ಇದೆ. ಸರಿ ಫೈನ್, ಹಾಗಿದ್ರೆ ನೋಡಿ ಯೋಚನೆ ಮಾಡಿ ಇಷ್ಟಂತರೂ ಆಗುತ್ತೆ ಅಂತ ಹೇಳಿದ್ರು. ನಾನು ಆಮೇಲೆ ಜಸ್ಟ್ ಯೋಚನೆ ಮಾಡಿ ಮನೇಲಿ ಡಿಸ್ಕಷನ್ ಮಾಡಿದೆ, ಆಮೇಲೆ ನಿಮಗೂ ಕೂಡ ಕಾಲ್ ಮಾಡಿದೆ. ಇಲ್ಲ ನೀವು ಫೋನ್ಪೇ ಮಾಡೋಂಗಿದ್ರೆ ಮಾಡಿ ಅಂತಂದರೆ, ಇಲ್ಲ ಸರ್ ನಾನು ಅಲ್ಲಿಗೆ ಬರ್ತೀನಿ, ಬಂದುಬಿಟ್ಟು ನಿಮ್ಮ ಜೊತೆಗೆ ಮಾತಾಡಿ ಆಮೇಲೆ ಕ್ಯಾಶ್ ಕೊಡ್ತೀನಿ ಸರ್ ಅಂತ ಅಂದೆ. ಸೊ ಅದ್ರ ಕೂಡ ಹೇಳಿದ್ರಿ, ನೀವು ಫುಲ್ ಕ್ಯಾಶ್ ಮಾಡೋಂಗಿದ್ರೆ ಮಾಡಿ, ಇಲ್ಲ ನಿಮಗೆ ಫುಲ್ ಕ್ಯಾಶ್ ಮಾಡೋಕ್ಕಾಗಲ್ಲ ಅಂದರೆ ಜಸ್ಟ್ ನಿಮಗೆ ಇದು ಕೊಡ್ತೀನಿ ಅಂತ ಹೇಳಿದ್ರಿ. ಫೈನ್, ಹಂಗೆ ಅಂದ್ಕೊಂಡು ನಾನು ಬಂದೆ. ಸೊ ನಾನು ಫುಲ್ ಕಾನ್ಫಿಡೆಂಟಲ್ಲೇ ಬಂದಿದ್ದೆ. ನಾನು ಹೋಗಿದ್ದು, ನಾನು ಮಾಡಲೇಬೇಕನ್ನೋ ಛಲ ನನಗೆ, ಯಾಕಂದ್ರೆ ನನಗೆ ಆಲ್ರೆಡಿ ಫೇಲ್ಯೂರ್ ಆಗಿದ್ದೀನಿ ತುಂಬ. ಸೊ ಎಲ್ಲ ಕಡೆ ಹೋಗಿದ್ದೀನಿ, ತುಂಬ ಫೇಲ್ ಆಗಿದ್ದೀನಿ, ಕಳ್ಕೊಂಡಿದ್ದೀನಿ. ಸೊ ಮೇನ್ ಇನ್ನೊಂದು ಏನಪ್ಪ ಅಂತಂದರೆ, ಇದು ನನ್ನ ಫ್ಯಾಷನ್, ನಾನು ಇಷ್ಟಪಟ್ಟು ಬರ್ತಿರೋದು. ಇಲ್ಲಿವರೆಗೂ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು. ಸೊ ನನ್ನ ಫ್ರೆಂಡ್ಸ್ ಮಾಡ್ತಿದ್ದಾನೆ, ನಮ್ಮ ಅಣ್ಣ ಮಾಡ್ತಿದ್ದಾನೆ, ನನ್ನ ತಂಗಿ ಮಾಡ್ತಿದ್ದಾಳೆ. ಸೊ ಅವ್ರ ಜೊತೆ ನಾನು ಅದನ್ನು ಮಾಡೋಣ ಅಂತ ಇಂಜಿನಿಯರಿಂಗ್ ಸೇರಿಕೊಂಡೆ, ಅಲ್ಲಿ ಮಾಡಿದೆ. ಅಲ್ಲಿ ಕೂಡ ನಾನು ಅದನ್ನು ಸಕ್ಸೀಡ್ ಮಾಡೋಕ್ಕೆ, ನಾನು ಪ್ರೊಫೆಷ್ನಲ್ ಇರೋದು ನಾನು ಬಿಸ್ನೆಸ್ ಫೀಲ್ಡಲ್ಲಿ ಹೋಗಬೇಕು. ಆ ಬಿಸ್ನೆಸ್ ಫೀಲ್ಡಲ್ಲಿ ಯಾವುದ್ರಲ್ಲಿ ನನಗೆ ಹೋದರೆ ಇಂಟ್ರೆಸ್ಟ್ ಆಗುತ್ತೆ, ಇದು ಇವೆಂಟ್ ಮ್ಯಾನೇಜ್ಮೆಂಟ್. ಹಾಗೆ ಅಂದ್ಕೊಂಡು ನಾನು ಬಂದೆ, ಕೂತ್ಕೊಂಡೆ. ಸೊ ನಾನು ಕೂಡ ಸ್ಟಾರ್ಟಿಂಗ್ ಬಂದಾಗ ನನಗೇನು ಅನಿಸಿತ್ತು ಅಂದರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದಂದರೆ ಜಸ್ಟ್ ಲೈಕ್ ಬಲೂನ್ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಅಷ್ಟೆ. ಇಷ್ಟು ಮುಗಿಸ್ಕೊಂಡ್ಬಿಟ್ರೆ ಮುಗಿದಿದ್ದೆಲ್ಲ ಮುಗಿದು, ಅಷ್ಟಲ್ವೇ ಅಲ್ಲ. ಏನಪ್ಪ ಅಂತಂದರೆ, ಒಂದು ಇವೆಂಟ್ ಮ್ಯಾನೇಜ್ಮೆಂಟ್
ಕೋರ್ಸ್ನ ನಾವು ಕಂಪ್ಲೀಟ್ ಮಾಡಬೇಕಂದ್ರೆ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಮೂವಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮೂವಿ ಸಕ್ಸೆಡ್ ಆಗಬೇಕು ಆಗಿತ್ತಂದರೆ ಪರದೆ ಹಿಂದೆ ಏನಾಗಿರುತ್ತೆ, ಪರದೆ ಮುಂದೆ ಏನಾಗಿರುತ್ತೆ. ಪರದೆ ಮುಂದೆ ನಾವು ನೋಡ್ಕೊಂಡ್ಬಿಡ್ತೀವಿ, ಓ ಹೀರೋ ಮಾಡಿದ ನಂಗೆ, ಬಟ್ ಅದು ಹಂಗಲ್ಲ. ಪರದೆ ಹಿಂದೆ ಅವ್ರು ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಅದೇ ರೀತಿ ಒಂದು ಇವೆಂಟ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಬ್ಯಾಕ್ ಎಂಡಲ್ಲಿ ಏನು ಮಾಡ್ತೀವಿ, ಫ್ರಂಟಲ್ಲಿ ಏನು ಮಾಡ್ತೀವಿ, ಆಮೇಲೆ ಇವೆಂಟ್ ಆದಮೇಲೆ ಏನಾಗುತ್ತೆ, ಬ್ಯಾಕ್ ಎಂಡ್ ಟೀಮ್ ಏನು ವರ್ಕ್ ಆಗಿರುತ್ತೆ, ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ಮಾರ್ಕೆಟಿಂಗ್ ಏನು ಮಾಡಬೇಕು. ನಮ್ಮ ಹತ್ರ ಇವಾಗ ಒಂದು ಇವೆಂಟ್ ನಾವು ತೊಗೊಂಡಿದ್ದೀವಿ, 1 lakh ತೊಗೊಂಡಿದ್ದೀವಿ. ಇನ್ ಕೇಸ್ ನಮ್ಮ ಹತ್ರ ಎಲ್ಲ ಪ್ರಾಪ್ಸ್ಗಳಿದ್ದು, ಓಕೆ ಫೈನ್, ಈಸಿಲಿ ಆಗಿಬಿಡುತ್ತೆ. ಪ್ರಾಪ್ಸ್ ಇಲ್ಲ ಅಂದರೆ ನಾವು ರೆಂಟ್ ತೊಗೋಬೇಕು. ಅಲ್ಲಿ ನಾವು ಒಪ್ಕೊಂಡಿರೋ ಅಮೌಂಟ್ಗೂ ಅವರು ಕೊಡ್ತಿರೋ ಅಮೌಂಟ್ಗೂ ಸೆಟ್ ಆಗುತ್ತಿಲ್ಲ ನೋಡಬೇಕು. ಒನ್ಸ್ ಏನಾಗ್ತಾ ಇರುತ್ತೆ, ಲಾಸ್ ಆಗೋದು ಇರುತ್ತೆ, ಇಲ್ಲ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಈ ರೀತಿ ಎಲ್ಲ ಇರುತ್ತೆ. ಇದೆಲ್ಲ ನಾವು ಕಲಿಬೇಕು ಡೀಪಾಗಿ, ಅಂದರೆ ಟೈಮ್ ಬೇಕು ಅದಕ್ಕೆ. ನಾವು ಬಂದು 10 ಡೇಸಲ್ಲಿ 45 ಡೇಸಲ್ಲಿ ಮುಗಿಸ್ತೀವಿ ಅಂದ್ರೆ ಆಗಲ್ಲ. ಸೊ ಇಲ್ಲಿ ನಾನು ಬಂದು ಈ 10 ಡೇಸಲ್ಲಿ ಕಲ್ತಿರೋದು ಇದು. ಸೊ ಅದಕ್ಕೆ ಯಾರೇ ಕೂಡ ನಾನು ಥಿಂಕ್ ಮಾಡ್ತಿದ್ದೀನಿ, ಫಸ್ಟ್ ನಿಮ್ಮ ಡಿಸಿಷನ್ ಇಂಪಾರ್ಟೆಂಟ್. ಡಿಸಿಷನ್ ಏನು ತೊಗೊತೀರ, ನಿಮ್ಮ ಓನ್ ಡಿಸಿಷನ್ ಆಗಿರಬೇಕು. ಆ ಓನ್ ಡಿಸಿಷನ್ ಜೊತೆಗೆ ನೀವೇನು ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಓನ್ ಡಿಸಿಷನಲ್ಲಿ ಏನಿರ್ಬೇಕು, ನಿಮ್ಮಲ್ಲಿ ಛಲ ಇರಬೇಕು, ಪೇಷನ್ಸ್ ಇರಬೇಕು, ನಾನು ಮಾಡ್ತೀನಿ ಅನ್ನೋದು ಇರಬೇಕು. ನಾ ಇವತ್ತೇ ಆಗುತ್ತೆ ನಾಳೆ ಆಗುತ್ತೆ ಅನ್ನೋದಿಲ್ಲ. ಇವತ್ತು ಬಂದಿದ್ದೀರಂದ್ರೆ ನಾ ಅಲ್ಲಿಗೆ ಎಲ್ಲಿವರೆಗೂ ನಾನು ಬರುತ್ತೆ ಅಲ್ಲಿವರೆಗೂ ಕಲಿತೀನಿ. ಏನು ಕಲಿತೀನಿ ಇಲ್ಲಿ ಕನ್ನಡದಲ್ಲಿದೆ, ಯಾವುದೂ ನಿಮ್ಗೆ ಹೈಡ್ ಮಾಡಲ್ಲ ಅವರು. ಸರ್ ನಾನು ಇವತ್ತು ಇದನ್ನು ಕಲಿತೀನಿ ಹೇಳ್ಕೊಡಿ, ಸರ್ ನಾಳೆ ಅದು ನಂಗೆ ಬರಲಿಲ್ಲ, ಆ ಥರ ಇದೆ, ಅದನ್ನು ಹೇಳ್ಕೊಡಿ, ಹೇಳ್ಕೊಡ್ತಾರೆ. ಇವತ್ತು ನನಗೆ ತಿಳಿದಿಲ್ಲ ಅಂದ್ರೆ ನಾಳೆ ತಿಳ್ಕೊಳ್ಳಿ, ಆ ಥರ ಇದೆ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಅದ್ರ ಜೊತೆಗೆ ಮೊನ್ನೆ ಒಂದು ಈವೆಂಟ್ ಮಾಡಿದ್ವಿ ನಾವು ನಮ್ಮ ಈವೆಂಟ್ ವೆನ್ಯೂಲಿ. ಎಷ್ಟು ನಿಮಗೆ ಪ್ರಾಕ್ಟಿಕಲ್ ಆಗಿ ಎಷ್ಟೆಷ್ಟು ಪೇಮೆಂಟ್ ಮಾಡಿದ್ವಿ, ಎಷ್ಟೆಷ್ಟು ದುಡ್ಡು ಮಾಡ್ಬೋದು, ಎಷ್ಟೆಷ್ಟು ಸೇವ್ ಮಾಡ್ಬೋದು, ಎಲ್ಲ ಹೆಂಗಿತ್ತು? ಹಾಂ ಸರ್, ಯಾಕಂದರೆ ನಾನು ಬಂದಿದ್ದು 23 ಬಂದೆ. ನಾನು 24 ಒಂದು ಇವೆಂಟ್ ಮಾಡಿಕೊಂಡೆ, 25th ಒಂದು ಬಿಗ್ ಇವೆಂಟ್ ಆಯಿತು. ಸೊ ನನಗೆ ಡೈರೆಕ್ಟ್ಲಿ ನನಗೆ ಬಂದಿದ ತಕ್ಷಣ ಪ್ರದೀಪ್ ಬಲೂನ್ ಡೆಕೋರೇಷನ್ ಇದೆ, ಹೆಲ್ಪ್ ಮಾಡಿ ಸೀನಿಯರ್ಸ್ಗೆ ಅಂದರೆ ಓಕೆ ಫೈನ್. ನನಗೇನು ಅನಿಸು, ನನಗೆ ಎಷ್ಟು ಬರುತ್ತೆ ಅಷ್ಟು ನಾನು ಮಾಡಿದೆ. ಇಲ್ಲ ನಾನು ಬಂದಿದ ತಕ್ಷಣ ಸಡನ್ಲಿ ಇದೇ ಕೊಟ್ಟರಲ್ಲಪ್ಪ ಅಂತ ನನಗೂ ಅನ್ನಿಸ್ತು, ಇಲ್ಲ ಅನಿಸಲ್ಲ. ಬಟ್ ಅದು ಕಲಿಬೇಕಾಗಿದೆ. ಅಟ್ಲೀಸ್ಟ್ ಅಲ್ಲಿ ನನಗೆ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ, ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡೋಣ ಅನ್ನೋದು ರೀತಿಯಿಂದ ಹೆಲ್ಪ್ ಮಾಡಿದೆ. ಹೆಲ್ಪ್ ಮಾಡಿದ್ಮೇಲೆ ಇವೆಂಟ್ ಒಂದು ಸಕ್ಸಸ್ ಆಯಿತು. ಫೈನಲಿ ಒಂದು ಎಲ್ಲ ಮುಗಿದ್ಮೇಲೆ ಒಂದು ಗುಡ್ ಲುಕ್ ಬರುತ್ತಲ್ಲ, ಅವಾಗ ವಾವ್ ಅನ್ನಿಸ್ತು ನನಗೆ. ಇಷ್ಟೆಲ್ಲ ಈ ಥರ ಎಲ್ಲ ಮಾಡ್ಬೋದು, ಇಷ್ಟೆಲ್ಲ ಈ ರೀತಿ ಎಲ್ಲ ಸೆಟಪ್ ಎಲ್ಲ ಮಾಡ್ಬೋದು ಅಂದಾಗ. ಅದೆಲ್ಲ ಆದಮೇಲೆ ಒಂದು ಇವೆಂಟ್ ಕಂಪ್ಲೀಟ್ ಆಯಿತು. ಅಲ್ಲಿ ಒಂದು ನನಗೊಂದು ಇದು ಕೊಟ್ಟಿದ್ರು, ಪಾರ್ಕಿಂಗ್ ಸ್ಲಾಟ್. ಅಲ್ಲಿ ನಾನು ಅದನ್ನು ಮಾಡಿದೆ. ಅಲ್ಲಿ ಒಂದು ಕೂಡ ಒಂದು ಗುಡ್ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಯಾವ ರೀತಿ ಕ್ಲೈಂಟ್ ಜೊತೆಗೆ ಮಾತಾಡಬೇಕು, ನಮ್ಮ ಬಿಹೇವಿಯರ್ ಯಾವ ರೀತಿ ಇರಬೇಕು, ಅವರನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು, ಅವ್ರನ್ನ ಯಾವ ರೀತಿ ಕಳಿಸ್ಕೊಡ್ಬೇಕು, ಅಪ್ ಟು ಅವರನ್ನು ಇದನ್ನು ಕರೆಸ್ಕೊಂಡು ಹೊಳ್ಳಿ ಕಳಿಸೋವರೆಗೂ ನಮ್ಮ ಬಿಹೇವಿಯರ್ ಒಂದೇ ರೀತಿ ಇರಬೇಕು ಅನ್ನೋದು ಗೊತ್ತಾಯಿತು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಈ ಇವೆಂಟ್ಗೆ ಯಾವ ರೀತಿ ಖರ್ಚುಗಳಾಯಿತು, ಯಾವ್ಯಾವ ರೀತಿ ನಾವು ಕ್ಲೈಂಟ್ ಜೊತೆಗೆ ಮಾತಾಡಿದ್ವಿ, ವೆಂಡರ್ ಜೊತೆಗೆ ಮಾತಾಡಿದ್ವಿ, ಅಲ್ಲಿ ಯಾವ ರೀತಿ ಡಿಸ್ಕಷನ್ಗಳಾಯಿತು, ಅದ್ಯಾವುದು ನನಗೆ ಗೊತ್ತಿರಲಿಲ್ಲ. ಬಟ್ ಡೆಪ್ತಾಗಿ ನಾನು ನೆನ್ನೆ ನಡೆದಿರೋ ಕ್ಲಾಸಲ್ಲಿ ಕಲಿತೆ. ಅಲ್ಲಿ ನನಗೆ ಒಂದು ಗುಡ್ ಫೀಲ್ ಬಂತು. ಒಂದು ಇವೆಂಟ್ ಅಂದರೆ ಇಷ್ಟು ನಾಟ್ ಈಸಿ, ಅದರಲ್ಲಿ ಎಲ್ಲ ರೀತಿ ಇರುತ್ತೆ. ಮಾರ್ಕೆಟಿಂಗ್ ಹಿಡ್ಕೊಂಡು ಪ್ರತಿಯೊಂದು ಕೂಡ ನಾವು ಕಲಿಬೇಕು. ಅವಾಗ ನನಗೊಂದು ಸರ್ ಹೇಳೋದಕ್ಕೂ ಒಂದು ಪ್ಲ್ಯಾನಲ್ಲಿ, ನನ್ನಲ್ಲಿರೋದು ಒಂದು ಪ್ಲ್ಯಾನಲ್ಲಿ ನನಗೊಂದು ಬೇರೆ ಒಂದು ಪ್ಲ್ಯಾನ್ ಬಂತು. ನಾನು ಈ ರೀತಿ ಮಾಡ್ಕೊಂಡು ಹೋಗ್ಬೋದು ನಾಳೆ ಅನ್ನೋದು ಅಷ್ಟೇ. ಗುಡ್. ಸೊ ನಾನು ಫೈನಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕನ್ನಡಿಗರಿಗೋಸ್ಕರ, ಕನ್ನಡದವ್ರಿಗೆ ನಾನು ಈ ಒಂದು ಇನ್ಸ್ಟಿಟ್ಯೂಟ್ ಮಾಡಿರೋದು. ಅದ್ರ ಜೊತೆಗೆ ನಾನು ತುಂಬ ಇನ್ಸ್ಟಿಟ್ಯೂಟ್ಗಳಿದೆ. ಇವಾಗ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ RR ನಗರದಲ್ಲಿ ಒಂದು ಸೆಲೆಬ್ರೇಟ್ಸ್ ವೆಡ್ಡಿಂಗ್ ಈವೆಂಟ್ಸ್ ಇದೆ, ಬಿ ಈವೆಂಟ್ಸ್ ಇದೆ, ಇವಾಲ್ವ್ಸ್ ಗ್ರೂಪ್ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಟೀಮ್ ಐ ಅಂತ ಇದೆ, ಮತ್ತು ಐ ಡೂ ಈವೆಂಟ್ಸ್ ಅಂತ ಇದೆ. 5 ಇನ್ಸ್ಟಿಟ್ಯೂಟ್ಗಳಿದೆ. ಸೊ ನೀವು ಚೆಕ್ ಮಾಡ್ಬೋದು. ಅಲ್ಲೂ ಕೂಡ ಜಾಯ್ನ್ ಆಗಿ ಕಲ್ತ್ಕೊಳ್ಳಿ. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಜಾಯ್ನ್ ಆಗಿ ಕಲ್ತ್ಕೊಂಡು ನಿಮ್ಮ ಕೆರಿಯರ್ನ ಗ್ರೋತ್ ಮಾಡ್ಕೊಳ್ಳಿ ಅಂತ. ನನ್ನ ಸೆಲೆಬ್ರೇಟ್ಸ್ಗೂ ಕೂಡ 3 ಲೀಡ್ಸ್ನ ಕಳಿಸಿದ್ದೀನಿ. ಒಂದು ಒಂದು ಕಂಪ್ಲೀಟ್ ಇಂಗ್ಲೀಷ್ ಬೇಕು ಅಂತ ಅಂದರು, ಒಂದು ಹಿಂದಿ ಬೇಕು ಅಂತ ಅಂದರು, ಒಂದು ತಮಿಳಲ್ಲಿ ಬೇಕು ಅಂತಂದರು, ತೆಲುಗು ಬೇಕು ಅಂತಂದರು. ಒಂದು 3ರಿಂದ 4 ಕ್ಲೈಂಟ್ಸ್ಗಳನ್ನ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೂ ನಾವೇ ಲೀಡ್ ಪಾಸ್ ಮಾಡಿದ್ದೀವಿ. ಅವ್ರಿಗೆ ನಾನು ಕಾಲ್ ಮಾಡು ಕೂಡ ಹೇಳಿದ್ದೀನಿ. ನಮ್ಗೆ ಯಾವುದೇ ಥರದಾದಂಥದ್ದು ಕಾಂಪಿಟೇಷನ್ ಮೈಂಡ್ಸೆಟ್ ಇಲ್ಲ. ಯಾಕೆಂದರೆ ನಾನು ಕಾಂಪಿಟೇಟರ್ ಆಗೋಕ್ಕೆ ಮತ್ತು ಕಾಂಪಿಟೇಷನ್ ಮೈಂಡ್ಸೆಟ್ ಇಟ್ಕೊಳ್ಳೋಕ್ಕೆ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾವು ಸೇಲ್ ಮಾಡ್ತಾ ಇರೋದು ಹ್ಯಾಪಿನೆಸ್, ಖುಷಿನ. ನಾನು ಒಬ್ಬನೇ ಸೇಲ್ ಮಾಡೋಕ್ಕಾಗಲ್ಲ. ಬನ್ನಿ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರ್ ಮಾಡೋಣ, ಎಲ್ರಿಗೂ ಹ್ಯಾಪಿನೆಸ್ ಕೊಡೋಣ ಅನ್ನೋ ಒಂದು ಮೈಂಡ್ಸೆಟ್ ಇರೋದು ನಮ್ಮದು. ಸೊ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೂ ಸಪೋರ್ಟ್ ಮಾಡಿ. ದೂರದಿಂದ ಬರ್ತಾ ಇದ್ದೀರಾ, ನಿಯರ್ ಬೈ ಅಲ್ಲೇ ಜಾಯ್ನ್ ಆಗಿ.
ಇವಾಗ ತುಂಬಾ ದೂರದಿಂದ ಮಾರತ್ತಳ್ಳಿಯಿಂದ ಬರ್ತಾರೆ. ಇಂದ್ರನಗರ ನಮ್ಮ ಇವಾಲ್ಸ್ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತೆ ಈ ಕಡೆ ಜಯನಗರ JP ನಗರದಿಂದ ಬರ್ತಾರೆ. ಅಲ್ಲಿ RR ನಗರದಲ್ಲಿ 2 ಇನ್ಸ್ಟಿಟ್ಯೂಟ್ ಇದೆ. ಒಂದು ಬಿ ಇವೆಂಟ್ಸ್ ಅಂತ ಇದೆ, ಒಂದು ಸೆಲೆಬ್ರೇಟ್ಸ್ ಅಂತ ಇದೆ. ಬಿ ಇವೆಂಟ್ಸ್ ನಮ್ಮ ಭರತ್ ಸರ್ ನಡೆಸ್ತಾರೆ, ಸೆಲೆಬ್ರೇಟ್ಸ್ ಪೂಜಾ ಮ್ಯಾಮ್ ನಡೆಸ್ತಾರೆ. ಇವಾಲ್ಸ್ ಗ್ರೂಪು ಶರತ್ ಸರ್ ನಡೆಸ್ತಾರೆ. ಐ ಡು ಇವೆಂಟ್ಸು ಆಮ್, ಆ, ನಮ್ಮ ಐ ಡು ಇವೆಂಟ್ಸ್ ಎಲ್ಲಿದೆ ಅಂತಂದ್ರೆ ನಮ್ಮ ನೆಲಮಂಗಲದಲ್ಲಿದೆ. ಹಂಗೆ ನಮ್ಮ ಮಾಗಡಿ ರೋಡಲ್ಲಿ ಒಂದು ಟೀಮ್ ಐ ಅಂತ ಇದೆ. ಎಷ್ಟೊಂದು ಕಾಲೇಜ್ಗಳಲ್ಲಿ ಕ್ರಾಸ್ ಕೋರ್ಸ್ಗಳ ಥರ ಮಾಡಿದ್ದಾರೆ. ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ಗೆ ಹೋಗಿ, ವೆಬ್ಸೈಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಿ, ಎಲ್ಲಾದರೂ ಕಲೀರಿ. ಬಟ್ ನೀವು ಗ್ರೋ ಆಗ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ನಮ್ಮಲ್ಲಿ ಏನಾದರೂ ನಿಮ್ಗೆ ಸಪೋರ್ಟ್ ಬೇಕಾ, ಮಾಡೋಣ. ಬಟ್ ಆದರೆ ನಮ್ಮ ಇನ್ಸ್ಟಿಟ್ಯೂಟ್ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಬಂದಿದ್ದೀವಿ. ಆ ಟ್ಯಾಗ್ ಲೈನ್ಗಳು ಇಟ್ಟಿದ್ದೀವಲ್ಲ, ಅದೆಲ್ಲ ಸತ್ಯ. ಅದು ಹೆಂಗಿದೆ ಹಾಗೆ ನಡ್ಕೊತಾ ಇದ್ದೀವಿ. ಇವತ್ತು ನಾನು ಸಕಲೇಶ್ವರ್ಗೆ ಹೇಳ್ತಿರೋದು ಒಂದೇ, ನೀವು ತುಂಬ ಗ್ರೋ ಆಗಿ ಈ ಫೀಲ್ಡ್ಗೆ ಮತ್ತೆ ಯಾವುದೇ ಫೀಲ್ಡ್ಗೆ ಹೋದ್ರೂ ಕೂಡ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಸರ್. ನೀವು ಫಸ್ಟ್ ದಿನ ಬಂದಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಅಲ್ಲಿ ಒಳ್ಳೆ ಟೀಮ್ ಮಾಡ್ಕೊಳ್ಳಿ, ನೀವು ಅಲ್ಲಿ ಒಂದು ಪ್ರೈವೇಟ್ ಥಿಯೇಟ್ರ್ ಥರ ಮಾಡಿ ಅಂತ ಎಲ್ಲ ಕಾನ್ಸೆಪ್ಟ್ನ ಹೇಳಿದೆ ನಾನು. ಅಪ್ಕಮಿಂಗ್ ಡೇಸಲ್ಲಿ ಗ್ರೋ ಆಗಿ ಫೈನಲಿ ನೀವು ಏನು ಹೇಳ್ತೀರಾ ಇಲ್ಲಿ ಈ ವಿಡಿಯೋ ಮುಖಾಂತರ? ಚೆನ್ನಾಗಿದೆ ಸರ್. ಯಾಕೆ ಏನಿರೋ ಡೈರೆಕ್ಟಾಗಿ ಹೇಳ್ತೀರಾ ಒಪಿನಿಯನು. ಹ್ಮ್. ಯಾವುದು ಅದು ಬೇರೆ ಬೇರೆ ಥರ ಯಾವುದೂ ಇಲ್ಲ. ಹ್ಮ್ ಏನಿವಾಗ ನಡೀತಾರೋ ಅದೆಲ್ಲ ಪ್ರೆಸೆಂಟ್ಲಿ ಹ್ಮ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇಲ್ಲಿ ಫೇಕ್ ಇದೆಯಾ? ಫೇಕ್ ಅಂತ ಯಾವುದೂ ಇಲ್ಲ, ಎಲ್ಲ ಕ್ಲಿಯರಿಟಿನೇ ಇರೋದು. ಹಾ, ಫೇಕ್ ಅಂದರೆ ಏನೋ ಮೋಸ ಮಾಡ್ತೀವ? ಇಲ್ಲ ಇಲ್ಲ ಆ ಥರ. ಮತ್ತೆ ಇವಾಗ ನಾವೇ ಯಾರಿಗಾದ್ರೂ ನಮ್ಮ ಸ್ಟೂಡೆಂಟ್ಗೆಲ್ಲ ದುಡ್ಡು ಏನೋ ಅವರೆಲ್ಲ ಸುಮ್ಮನೆ ಫೇಕ್ ಆಗಿ ಮಾತಾಡ್ತಾರ? ಇಲ್ಲ, ಆ ಥರ ಯಾವುದೂ ಇಲ್ಲ ಇಲ್ಲಿ. ಹ್ಮ್. ಎಲ್ಲ ಏನು ಡೈರೆಕ್ಟ್ ಏನಿದೆ ಅದೇ. ನಿಮ್ಮ ಮನ್ಸ್ಗೆ ನಿಮ್ ಲೈಫ್ ಬೇಕಾಗಿರೋದೇ ಆ ರಿಯಾಲಿಟಿ ಅಲ್ವಾ? ಹೌದು, ರಿಯಾಲಿಟಿ ಆ ಇಲ್ಲಿದೆ ರಿಯಾಲಿಟಿ ಸರ್. ರಿಯಾಲಿಟಿ ಇದೆ. ಇಲ್ಲ ರೀ, ಫೇಕ್ ರೀ, ಇಲ್ಲ ಸರ್, ನಿಜ ಹೇಳ್ರಿ. ರಿಯಾಲಿಟಿ ಇದೆ ಅನ್ಕೊಂಡೆ ನಾನು ಡೈರೆಕ್ಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾ. ಫೇಕ್ ಇದ್ರೆ ನಮ್ಮ ಹಿಂದಿಂದ ಹೇಳ್ಬೇಕಿತ್ತು. ಹ್ಮ್. ರಿಯಾಲಿಟಿನೇ ಇರೋದು. ಓಕೆ, ಓಕೆ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ ನಿಮ್ಗೆ 35,000 ಇವರು ಪೇ ಮಾಡಿದ್ದಾರೆ ಸ್ನೇಹಿತರೆ. ಒಂದು 30,000 ನೆನ್ನೆ ಪೇ ಮಾಡಿದ್ರು, ಅದಾದ್ಮೇಲೆ 5,000 ಕೂಡ. ಈಗ ನಾನು ಇವ್ರಿಗೆ ಏನು ಮಾಡ್ತೀನಿ, 5,000 ಕ್ಯಾಶ್ ಕೊಡ್ತೀನಿ. ಅದಾದ್ಮೇಲೆ ನಂದು ಫೋನಲ್ಲೇ ವಿಡಿಯೋ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಸ್ಕ್ರೀನ್ಶಾಟ್ ಮತ್ತೆ ನಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಕ್ಯಾಶ್ ಕೊಡೋದು ಕೂಡ ಈ 5,000 ನೀವು ಕೌಂಟ್ ಮಾಡ್ಕೊಳ್ಳಿ. ಇದು ಮೈಕ್ ಹಾಕೊಳ್ಳಿ, ಕ್ಲಾರಿಟಿ ಮಾತಾಡ್ಬೇಕಾದ್ರೆ ಕ್ಲಾರಿಟಿ ಇರಲಿ ಅಂತ. ನೀಟಾಗಿ ನಿಧಾನ, ಪರವಾಗಿಲ್ಲ. ಹಾಂ, ಓಕೆ, ಕೌಂಟ್ ಮಾಡ್ಕೊಳ್ಳಿ 5,000 ಇದೆಯಾ ಅಂತ. 5,000 ಇದೆ. 5,000 ಇದೆ. ಅದಾದ್ಮೇಲೆ ಫೋನಲ್ಲಿ ನಮಗೆ ವಿಡಿಯೋ ಆಗ್ತಾ ಇರೋದ್ರಿಂದ ನಿಮ್ದು ಫೋನ್ ಪೇ ಆರ್ ಗೂಗಲ್ ಪೇ ನಿಮ್ಗೆ 30,000 ಇವಾಗ ಟ್ರಾನ್ಸ್ಫರ್ ಮಾಡ್ತೀನಿ. ಆಮೇಲೆ ಒಂದು ಗ್ರೂಪ್ ಫೋಟೋ ತಗೊಂತೀನಿ, ನಾನು ನಿಮ್ಗೆ ದುಡ್ಡು ಕೊಟ್ಟಿರೋದು. ಅದನ್ನ ನಮ್ಮ ಸ್ಕ್ರೀನ್ಶಾಟ್ ನಮ್ಮ ಪೇಜಲ್ಲಿ ಹಾಕ್ತೀನಿ. ಇವಾಗ ಅಡ್ಮಿಷನ್ ಆಗಿದ್ದಾರೆ, ಅವ್ರಿಗೆ ರೀಫಂಡ್ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಟೋರಿ ಹಾಕ್ತೀನಿ. ಪಾಸಿಟಿವ್ ಆಗಿರಿ, ಲೈಫಲ್ಲಿ ಗ್ರೋ ಆಗಿ. ಏನಾದರೂ ಸಪೋರ್ಟ್ ಬೇಕಂದ್ರೆ ನಾನಂತೂ ಇದ್ದೇ ಇರ್ತೀನಿ ನಿಮ್ಮ ಜೊತೆ. ನಮ್ಮ ಸ್ನೇಹಿತರು ಕೂಡ ಅಷ್ಟೇ, ಎಲ್ಲರೂ ಕೂಡ ಅವ್ರ ಪೇಜ್ಗಳಿದೆ, ಅವ್ರಿಗೆ ನಾವು ಟ್ಯಾಗ್ ಮಾಡಿರ್ತೀವಿ, ಕೊಲಾಬ್ ಮಾಡಿರ್ತೀವಿ. ಅವ್ರಿಗೇನಾದರೂ ನಿಮಗೆ ಅವ್ರ ಕಡೆಯಿಂದ ಸಪೋರ್ಟ್ ಬೇಕು ಅಂದರೆ ಅವರು ಮಾಡ್ತಾರೆ. ಅದಾದ್ಮೇಲೆ ನಿಮ್ಮ ನಂಬರು ಕೂಡ ಮೆನ್ಷನ್ ಮಾಡಿರ್ತೀನಿ. ಬೇರೆ ಯಾರಾದರೂ ಅಡ್ಮಿಷನ್ ಆಗೋರು ನಿಮ್ಗೆ ಕಾಲ್ ಮಾಡಲಿ, ಇಲ್ಲ ಸರ್. ಎಕ್ಸಾಂಪಲ್ ಕಾಲ್ ಮಾಡಿ ತಿಳ್ಕೊಳ್ಳಿ ಯಾಕೆ ದುಡ್ಡು ಇಸ್ಕೊಂಡ್ರಿ ನೀವು ಅನ್ನೋದು ಒಂದು ರಿಯಾಲಿಟಿ ಇರಲಿ ಅಂತ. ನಿಮ್ಮ ನಂಬರು ಹಾಕಿರ್ತೀನಿ, ಇವ್ರ ನಂಬರು. ಯಾರಾದರೂ ಅಡ್ಮಿಷನ್ ಆಗೋರು ಸರ್ಗೆ ಒಂದು ಕಾಲ್ ಮಾಡಿ ಒಂದು ಫೀಡ್ಬ್ಯಾಕ್ ತಗೊಳ್ಳಿ. ಅವರು ಏನು ಅವ್ರು ಹೇಳೋದೇ ಒಂದು, ಜಾಯ್ನ್ ಆಗಬೇಡಿ ಅಂತಾರೆ. ಯಾಕೆ ಅಂದರೆ ವೆರಿ ಡಿಫಿಕಲ್ಟ್ ಇದು, ಅದೊಂದು ಸತ್ಯ. ಅದಾದಮೇಲೆ ಈ ವಿಡಿಯೋನ ಕಂಪ್ಲೀಟಾಗಿ ಫುಲ್ ನಾನು ಈ ವಿಡಿಯೋನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಒಂದು ಇನ್ಸ್ಟಾಗ್ರಾಮು, ಒಂದು ಫೇಸ್ಬುಕ್ಕು, ಒಂದು ಯೂಟ್ಯೂಬಲ್ಲಿ ಹಾಕ್ತೀನಿ. ಯಾರಿಗೆಲ್ಲ ಒಂದು ಮೋಟಿವೇಶನಿಂದ ಬಂದು ಜಾಯ್ನ್ ಆಗ್ತಾರೆ ಅವ್ರಿಗೆ ಈ ವಿಡಿಯೋನೇ ಎಕ್ಸಾಂಪಲ್ ಆಗಲಿ. ಓಕೆ, ಸುಮ್ಮನೆ ನಾವು ಮಾಡೋವಂಥ ವರ್ಕ್ನ ನೋಡ್ಬಿಟ್ಟು ಬಂದ್ಬಿಡ್ತಾರೆ ಜಾಯ್ನ್ ಆಗೋಕ್ಕೆ, ಅದು ಆಗೋದು ಬೇಡ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಫೈನಲಿ ಇನ್ನೊಂದೇನು ಅಂತಂದರೆ, ನಮ್ಮದು ಕ್ಲಾರಿಟಿ ಇದೆ. ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ನಮ್ಮ ಕನ್ನಡ ಜನತೆಗೆ, ಕನ್ನಡ ಮಾರ್ಕೆಟ್ಗೆ ಅನ್ನೋದು ತುಂಬ ಹಾನೆಸ್ಟ್ ಇದ್ದೀವಿ. ನೀವು ಅನ್ಕೋಬೋದು ಇವ್ರೇನಪ್ಪ ಇವ್ರು ಹೇಳೋದೊಂದು ಮಾಡೋದೊಂದು ಅನ್ನೋ ಥರ ಇದೆಯಾ? ಇಲ್ಲ, ಆ ಥರ ಇಲ್ಲ. ಹಾಂ, ಆ ಥರ ಯಾವುದೂ ಇಲ್ಲ. ನಿಜ ಹೇಳ್ಬಿಡಿ. ನಿಜ ನೀವು
ಹ್ಮ್ ಇವಾಗೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದಾರಲ್ಲ ಯಾವ ಥರ ಇದೆ ಅಂತ, ಇದೇ ರಿಯಾಲಿಟಿನ ಎದುರುಗಡೆ ರಿಯಾಲಿಟಿ ತೋರಿಸ್ತಾ ಇದ್ದೀರಾ ಅಷ್ಟೇ. ಹ್ಮ್ ಹ್ಮ್ ಆಮೇಲೆ ಒಂದು ಅಡಿಷ್ನಲ್, ನೀವು ಎಲ್ಲಿಂದ ಬಂದಿದ್ದು? ಗುಲ್ಬರ್ಗ ಅಂತ. ಹಾ, ಇಲ್ಲಿ ಬೆಂಗಳೂರಲ್ಲಿ ಇರೋದು ಇಲ್ಲಿ ವೈಟ್ ಫೀಲ್ಡ್ ಇಂದ ಇಲ್ಲಿ ಬಂದ್ರಿ ಅಲ್ವಾ? ಸೊ ಇದು ಒಂದು ಅಡಿಷ್ನಲ್ ನನ್ನ ಕಡೆಯಿಂದ ಒಂದು ನನ್ನ ಆತ್ಮ ತೃಪ್ತಿಗೆ. ಈಗ ಅವ್ರು 35,000 ಕೊಟ್ರು, ಇಲ್ಲಿಂದ ಇನ್ನ ಏನಾದ್ರೂ ತಗೊಂಡೋಗ್ಬೇಕಲ್ವಾ? ಹಾಗಾಗಿ ಅವರು ಟ್ರಾವೆಲ್ ಮಾಡಿದಿರಲ್ವಾ ನೀವು 2 ದಿನ ಬಂದು ಹೋಗೋದಕ್ಕೆ, ಮತ್ತೆ ಬಂದು ಹೋಗೋದಕ್ಕೆ. ಇವತ್ತು ಫಸ್ಟ್ ದಿನ ಬಂದ್ರಿ ಮತ್ತೆ ಹೋಗ್ತಾ ಇದ್ದೀರಿ, ಮತ್ತೆ ಅಡ್ಮಿಷನ್ ದಿನ ಬಂದಿದ್ರಲ್ಲ, ದುಡ್ಡು ಕೊಡೋ ದಿನ ಒಂದ್ಸಲಿ ಕೇಳಕ್ಕೆ ಬಂದ್ರಿ ಮತ್ತೆ ಹೋದ್ರಿ. ಟೋಟಲ್ 4, ಕರೆಕ್ಟಾ? 1 ಟೈಮ್ ಬರೋದು ಮತ್ತೆ ಹೋಗೋದು. ಇವತ್ತು ಬಂದ್ರಿ ಹೋದ್ರಿ, ಅದು TAD ಏನು ನಾನೇ ಕೊಡ್ತಾ ಇದ್ದೀನಿ, ಎಕ್ಸ್ಟ್ರಾ ಪೇ ಮಾಡ್ತೀನಿ. ಯಾವ ಥರ ಬೇಡ ಸರ್. ಹಾ ಹೌದು, ಕೊಡೋಣ. ಈಗ ನಮ್ಮ ಸ್ಟೂಡೆಂಟೇನೆ ಇವಾಗ ಕೋರ್ಸ್ ಎಲ್ಲ ಮುಗ್ದಾದ್ಮೇಲೆ ನಾನು ಏನು ಕಲ್ತಿಲ್ಲ, ನನಗೆ ವಾಪಸ್ ಕೊಡಿ ಅಂತಂದ್ರೆ ಕೊಡ್ತೀವಿ ನಾವು. ಕರೆಕ್ಟ್, ಅದೇ ಅಲ್ವಾ ನಮ್ದಿರೋದು. ನಾವು ನಿಮ್ಗೆ ಹೇಳಿರೋದು, ಮೈಕ್ ಕೊಡಿ ಜಯಂತ್ ಅವ್ರಿಗೆನೆ. ಈಗ ಜಯಂತ್ ಅವರು ಮೊನ್ನೆ ನಮ್ಗೆ ಅದೇ ಒಂದು ಕ್ವಶನ್ ಕೇಳಿದ್ರು, ಸರ್ ಕಲ್ತಿರ್ತಾರೆ ಅವ್ರು ಬೇಕು ಅಂತಾನು ಏನಾದ್ರು ಹೇಳ್ಬಿಟ್ರೆ ನಾನು ಏನು ಕಲ್ತಿಲ್ಲ ಅಂತ. ನಮ್ ಕನ್ನಡದವ್ರು ಕಲ್ತಿದ್ರೆ ಕಲ್ತಿದೀನಿ ಅಂತಾರೆ, ಕಲ್ತಿಲ್ಲ ಅಂದ್ರೆ ಕಲ್ತಿಲ್ಲ ಅಂತ ಹೇಳ್ತಾರೆ. ಕಲ್ತ್ಬಿಟ್ಟು ಕೂಡ ಕಲ್ತಿಲ್ಲ ಅನ್ನೋರು ನಮ್ ಕನ್ನಡದವ್ರು ಚಾನ್ಸೇ ಇಲ್ಲ. ನಿಯತ್ಗೆ ಇನ್ನೊಂದ್ ಹೆಸರೇ ನಮ್ಮೋರು ಕನ್ನಡದವ್ರು. 30 ದಿನ ಅಲ್ಲ 60 ದಿನ ಆದ್ಮೇಲೆ ಅವರು ಕೇಳಲಿ, ಕೊಡ್ತೀವಿ. ಏನ್ ಹೇಳಿದ್ವಿ ಜಯಂತ್ ಸರ್? ಕಂಪ್ಲೀಟ್ ಅದೇ ಲೈಕ್ ಈ ಎಂಟೈರ್ ಕೋರ್ಸಲ್ಲಿ ನೀವೇನು ಕಲ್ತಿಲ್ಲ, ನಾವೇನು ಕಲ್ಸ್ಕೊಡ್ಲಿಲ್ಲ ಇಲ್ಲ ಅಂತ ಆದ್ರೆ, ನಾವು ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಎಲ್ಲ ಮಾಡಿಸಿಲ್ಲ ಅಂತಾರೆ, ಎಂಟೈರ್ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ಸರ್ ತುಂಬಾ ಹಾನೆಸ್ಟ್ ಸರ್. 1 ವರ್ಷ 2 ವರ್ಷದಿಂದ ಮಾಡಕ್ ಬಂದಿಲ್ಲ ಸರ್. ತುಂಬಾ ಪ್ಲಾನ್, ಪ್ರಿಪ್ರೇಷನ್, ಕರೆಕ್ಷನ್, ಆಕ್ಷನ್. ಮತ್ತೆ ಇನ್ನೊಂದ್ಸಲಿ ಹೇಳ್ತೀನಿ, ಪ್ಲಾನ್, ಪ್ರಿಪ್ರೇಷನ್, ಕರೆಕ್ಷನ್, ಆಕ್ಷನ್. ನೆಕ್ಸ್ಟ್ ಸಕ್ಸಸ್ ಆರ್ ಫೇಲ್ಯೂರ್. ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ. ಕನ್ನಡ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಗ್ರೋ ಆಗ್ಲಿ. ನಿಮ್ಗೆ ನಾನು ಅಡಿಷನಲ್ ಎಷ್ಟು TADA ಇದೆ ಅದನ್ನ ಆಡ್ ಆನ್ ಮಾಡಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ಕಲ್ಲ, ಅವ್ರನ್ನ ಕೇಳ್ಕೊಂಡು ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟು 35,000 ಪ್ಲಸ್ ಟ್ರಾವೆಲ್ ಎಕ್ಸ್ಪೆನ್ಸು, ಫುಡ್ ಎಕ್ಸ್ಪೆನ್ಸು ಕೊಡ್ತೀನಿ. ಯಾಕೆಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಆ ಥರ ಗ್ರೋ ಟುಗೆದರ್. ನಮ್ಮ ಕನ್ನಡದವರು ಎಲ್ಲರೂ ಕೂಡ ಒಳ್ಳೆಯವರು, ಬಟ್ ಅವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ರೀಚ್ ಔಟ್ ಆಗ್ತಿಲ್ಲ ಅನ್ನೋದಷ್ಟೇ ವಿನಃ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರೆಲ್ಲ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಕಡೆಯಿಂದ ಎಲ್ಲರೂ ನಮಸ್ಕಾರ. ಗ್ರೋ ಟುಗೆದರ್. ಫೋಟೋ ತೆಗೀರಿ, ಕ್ಯಾಶ್ ಕೊಡೋಣ.